सकल निगमगेयं सर्वशब्दाभिधेयं नवजलधरकायं नौमि लक्ष्मी सहायम् विघ्नौघवारणं सत्याशेष विश्वस्य कारणम् करुणासिन्धुमानन्दतीर्थवन्दं हरिभजे अभ्रमोहङ्गरचितं मदनं विमलं सदा आनन्दतीर्थमूलं भजे तात्रयामम् संसारिणां करुणयाः पुराणगुह्यं संव्याससूनुपयामि मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं हरि ओं सत्यस्तु सदा ವಾಯುಪುತ್ರಗಳಿಂದ ಮೋಕ್ಷದ ಚರಿತ್ರೆ ನಿರೂಪಣೆ ಮಾಡಾದ್ಮೇಲೆ ಮುಂದೆ ಭೂಗೋಳದ ವರ್ಣನೆಯನ್ನು ಮಾಡ್ತಾರೆ. ಭೂಗೋಳ ಭೂಮಿ ಆರಂಭದಲ್ಲೇ ನಿರೂಪಣೆಯನ್ನು ಮಾಡಿದ ಹಾಗೆ 7 ದ್ವೀಪಗಳ ಆದ ನಂತರದಲ್ಲಿ ಆ 7 ದ್ವೀಪಗಳು ಯಾವುವು? ಲಕ್ಷಣದ್ದು ಪ್ರಮಾಣಸ್ಯ ಜ್ಞಾತುಮಿಚ್ಛಾಮಿ. ಅದರ ಲಕ್ಷಣ, ಅದರ ಪ್ರಮಾಣ, ಇದೆಲ್ಲದರ ಜೊತೆ ನನಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ದಯಮಾಡಿ ನೀವು ಹೇಳಬೇಕು ಅಂತ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರನ್ನ ಪ್ರಾರ್ಥನೆ ಮಾಡಾದ್ಮೇಲೆ ಅವರು ತಿಳಿಸ್ಕೊಡ್ತಾರೆ. ಮುಖ್ಯವಾಗಿ ನಮಗೆ ಜಂಬೂದ್ವೀಪದ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇನ್ನು ಕುಶ, ಕ್ರೌಂಚ, ಕಚ್ಚ, ಚಾಕ, ಚಾಲ್ಮಲ, ಪುಷ್ಕರ ಅಂತ ಈ 6 ದ್ವೀಪಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಅದೆಲ್ಲದರ ಬಗ್ಗೆ ನಾವು ನಿರೂಪಣೆಯನ್ನ ಮಾಡ್ತಾ ಬಂದ್ರೆ ಸುಮಾರು 3-4 ಗಂಟೆಗಳು ಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಅಷ್ಟು ವಿಸ್ತಾರವಾಗಿ ಒಂದು ಸ್ವಲ್ಪ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋದಾದ್ರೆ, ಮುಖ್ಯವಾಗಿ ಎಲ್ಲ ಲೋಕಗಳು ಆಧಾರವಾಗಿರುವಂತದ್ದು ಮೇರು ಪರ್ವತ. ಮೇರು ಅದನ್ನ ಸುಮೇರು ಅಂತಲೂ ಕರೀತಾರೆ, ಕಾಂಚನಗಿರಿ ಅಂತ ಕರೀತಾರೆ. ಅಂತಹ ಪರ್ವತ ಮೇಲಿನ ಕೆಳಗಿಂದ ಮೇಲೆ ತನಕ ಹರಡಿಕೊಂಡಿದೆ. ಅಂತಹ ಪರ್ವತವನ್ನು ಆಶ್ರಯ ಮಾಡಿಕೊಂಡಿದ್ದರ ಸುತ್ತಲೂ 14 ಲೋಕಗಳಿದೆ. ಕೆಳಗಡೆ ಭುವಃ ಸುವಃ ಮಹಾಜನ ತಪ ಸತ್ಯ, ಈ 6 ಲೋಕಗಳಿದೆ. ಇಲ್ಲಿಂದ ಕೆಳಗಡೆ 7 ಲೋಕ ಇದೆ. ಅಂತಹ ಬಂಗಾರದ ಮೇರು ಪರ್ವತ
ಆ ಮೇರು ಪರ್ವತದ ಸುತ್ತಲೂ 8 ಪ್ರಧಾನವಾದ ಪರ್ವತಗಳಿದೆ ಅಂತ ನೀವು ಮಾಡ್ತಾರೆ. ಮೇರು ಪರ್ವತದ ಸುತ್ತ 8 ಪ್ರಧಾನವಾದಂತಹ ಪರ್ವತಗಳು, ಅದನ್ನೇ ಕುಲ ಪರ್ವತಗಳು ಅಂತ ಕರೀತಾರೆ. ಈ ಪರ್ವತಗಳ ಬಗ್ಗೆ ನಾವು ನಿರೂಪಣೆ ಮಾಡ್ತಾ ಹೋದ್ರೆ ಒಂದೊಂದು ತುಂಬಾ ದೊಡ್ಡದಾಗ್ಬಿಡುತ್ತೆ. ನೀಲ ಪರ್ವತ, ನಿಷಧ ಪರ್ವತ, ಆಮೇಲೆ ಶೃಂಗವಂತ ಪರ್ವತ ಅಂತ 4 ದಿಕ್ಕುಗಳಲ್ಲಿ ಪರ್ವತಗಳಿದೆ. ಒಂದೊಂದು ದಿಕ್ಕ 2 ಪರ್ವತ ಅಂತ ಲೆಕ್ಕ ಹಾಕೊಂಡ್ರೆ ಮೇರು ಪರ್ವತಕ್ಕೆ ಸುತ್ತಲೂ 8 ಪ್ರಧಾನ ಪರ್ವತಗಳು. ಆ ಪ್ರಧಾನ ಪರ್ವತಗಳಲ್ಲಿ ನೀಲ, ಆಮೇಲೆ ನಿಷಧ, ಶೃಂಗವಂತ ಅಂತ 3. ಅದಾದ ಮೇಲೆ ಮತ್ತೆ ನಾವು ಚಿಂತನೆ ಮಾಡುವಾಗ ಹೇಮಕೂಟ, ಅದಾದ ನಂತರದಲ್ಲಿ ಹಿಮಾಲಯ, ಅದಾದ್ಮೇಲೆ ಮಾಲ್ಯವಂತ, ಅದಾದ ನಂತರದಲ್ಲಿ ಗಂಧಮಾದನ, ಅದಾದ ಮೇಲೆ ಪಾರಿಯಾತ್ರ ಅಂತ 8 ಪ್ರಧಾನವಾದಂತಹ ಪರ್ವತಗಳು. ಆ 8 ಪ್ರಧಾನವಾದ ಪರ್ವತ ಅದರ ಸುತ್ತಲೂ ಇದೆ. ಅದಾದ ಮೇಲೆ ಬಂಗಾರದ ಮೇರು ಪರ್ವತಕ್ಕೆ ಅವಷ್ಟಂಭಕ ಗಿರಿಗಳು ದೊಡ್ಡದು ಬಂದ್ರೆ ಬಿದ್ದೋಗ್ಬಿಡುತ್ತೇನೋ ಅಂತ 4 ಇದು ಕೊಡ್ತಾರೆ, ಕೆಳಗಡೆ ಕಡ್ಡಿ ತರ ಕೊಡ್ತಾರೆ. ಹಾಗೆ ಈ ಪರ್ವತಕ್ಕೆ ಮೇರು ಪರ್ವತದ ಸುತ್ತ 8 ಪರ್ವತ ಇದ್ರೆ ಅದರ ಅವಷ್ಟಂಭಕ ಗಿರಿಗಳು, ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರತಕ್ಕಂತಹ 4 ಪರ್ವತಗಳಿದೆ. ಅದೇ ಮಂದರ, ಬೇರು ಮಂದರ, ಸುಪಾರ್ಶ್ವ ಮತ್ತು ಕುಮುದ ಅಂತ 4 ಅವಷ್ಟಂಭಕ ಗಿರಿಗಳು. ಈಗ ಹೇಳಿದೆ ಅವಷ್ಟಂಭಕ ಗಿರಿಗಳು ಅಂತಂದ್ರೆ ಸಪೋರ್ಟಿವ್ ಆಗಿ ನಿಂತಿರತಕ್ಕಂತಹ ಪರ್ವತಗಳು. ಅದು ಎಷ್ಟಾಯ್ತು? ಒಂದು ಮೇರು ಪರ್ವತದ ಸುತ್ತ 12 ಪರ್ವತಗಳಾಯ್ತು. ಅದಾದ್ಮೇಲೆ ಅದರ ಸುತ್ತದಲ್ಲಿ ಮತ್ತೆ 8 ಉಪಪರ್ವತಗಳು ಅಂತ ಇದೆ. ಆ ಉಪಪರ್ವತಗಳಲ್ಲೇ ಜಠರ ಅಂತ 1, ದೇವಕೂಟ ಅಂತ ಒಂದು ಕಡೆ ಪೂರ್ವಕ್ಕೆ, ದಕ್ಷಿಣಕ್ಕೆ ಬಂದ್ರೆ ಪವನ ಅಂತ 1, ಪಾರಿಯಾತ್ರ ಅಂತ 1. ಅದಾದ್ಮೇಲೆ ಪಶ್ಚಿಮಕ್ಕೆ ಬಂದ್ರೆ ಕೈಲಾಸ ಅಂತ 1 ಗಿರಿ, ಅದಾದ್ಮೇಲೆ ಕೇಸರ ಅಂತ 1 ಗಿರಿ. ಅದಾದ್ಮೇಲೆ ಉತ್ತರಕ್ಕೆ ಬಂದ್ರೆ ಶೃಂಗ ಅಂತ 1 ಪರ್ವತ, ಮಕರ ಅಂತ 1. ಈ ಕೈಲಾಸ ಎಲ್ಲಿದೆ ಅಂತ ಗೊತ್ತಾಗ್ತದೆ. ಅದರ ಸುತ್ತ ಇರುವಂತಹ ಒಟ್ಟು 8, 8, 4, 20 ಪರ್ವತಗಳ ಮಧ್ಯದಲ್ಲಿ ವಿರಾಜಮಾನವಾದದ್ದು ಮೇರುಷ್ಟಕಾರ್ತಿ ಕನಕಗಿರಿ. 20 ಪರ್ವತಗಳ ಮಧ್ಯದಲ್ಲಿ ವಿರಾಜಮಾನವಾಗಿರುವಂತದ್ದೇ ಅತ್ಯಂತ ಪ್ರಧಾನವಾದಂತಹ ಮೇರು ಪರ್ವತ. ಅದರಿಂದ ಭಗವಂತ ಗೀತೆಯಲ್ಲಿ ತನ್ನ ವಿಭೂತಿ ರೂಪಗಳ ಬಗ್ಗೆ ಮಾತಾಡುವಾಗ ಎಲ್ಲ ಪರ್ವತಗಳಿಗೆ ರಾಜವಾದ್ದರಿಂದ ನಾನು ನನ್ನ ವಿಭೂತಿ ಎಲ್ಲಿದೆ ಅಂತಂದ್ರೆ ಮೇರುವಿನಲ್ಲಿ ಇಟ್ಟಿದ್ದೇನೆ. ನಾನು ಮೇರು ಪರ್ವತದಲ್ಲಿ ಇದ್ದೇನೆ. ಅದರಲ್ಲಿ ಮಂದರಗಿರಿ ಇದೆಲ್ಲ ಬಂತು. ಇದರ ಮೇಲೆ ಕೆಳಗಿಂದ ಮೇಲೆ ಹೋಗ್ತಾ ಮೇರು ಪರ್ವತ ಅಗಲವಾದ್ರೆ ಅಲ್ಲಿ ಮತ್ತೆ 2 ಭಾಗ, ಉದಯಾದ್ರಿ, ಅಸ್ತಾದ್ರಿ ಅಂತ 2 ಭಾಗ. ಅದರ ಮುಂದೆ ಹೇಳ್ತಾರೆ. ಅದರ ಮಧ್ಯದಲ್ಲೇ ಚತುರ್ಮುಖ ಬ್ರಹ್ಮದೇವರ ಮನೆ. ಆ ಚತುರ್ಮುಖ ಬ್ರಹ್ಮದೇವರ ಮನೆಗೆ ವೈಜಯಂತ ಅಂತ ಹೆಸರು. ಎಲ್ಲಿದೆ? ಸತ್ಯಲೋಕದಲ್ಲಿ ಒಂದು ಮನೆ ಬ್ರಹ್ಮದೇವರಿಗೆ. ಆ ಬ್ರಹ್ಮದೇವರೇನಾದ್ರೂ ಮೀಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ದೇವತೆಗಳ ಜೊತೆಯಲ್ಲಿ ಇಲ್ಲಿ ಬರ್ತಾರೆ. ಮೇರು ಪರ್ವತದ ಮೇಲೆ ಇರುವಂತಹ ಒಂದು ಲೋಕ ಬ್ರಹ್ಮದೇವರ ಮನೆ. ಆ ಮನೆ ಹೆಸರೇನು? ವೈಜಯಂತ. ಆದ್ದರಿಂದ ಶಿವನಿಗೆ ತತ್ವ ಜಿಜ್ಞಾಸೆ ಅಂತ ಬಂದಾಗ ಬ್ರಹ್ಮದೇವರ ಹತ್ರಕ್ಕೆ ಹೋಗಿ ತತ್ವ ಜಿಜ್ಞಾಸೆಯಿಂದ ಪರಿಹಾರ ಮಾಡಿಕೊಂಡ್ರು ಅಂತ ಕೇನೋಪನಿಷತ್ತು, ತಲವಕಾರೋಪನಿಷತ್ತು ಅಂತ ಕರೀತಾರೆ. ಅದರಲ್ಲಿ ಕಥೆ ಬರುತ್ತೆ. ಆಗ ಯಾವ ಲೋಕದಲ್ಲಿಂದ ಬ್ರಹ್ಮದೇವರ ಹತ್ರಕ್ಕೆ ಹೋದ್ರು ಅಂತ ಹೇಳ್ಬೇಕಾದ್ರೆ ವೈಜಯಂತೆ ಸಮಾಸೀನ ಏಕಾಂತೆ ಚತುರಾನನಂ ವಿಷ್ಣೋರ್ವಿದುಷುಸ್ತತ್ವಂ ಪರ್ಯಪೃಚ್ಛತ್ ಸದಾ ಶಿವ ಅಂತ ವೈಜಯಂತ ಎನ್ನುವಂತಹ ತಮ್ಮ ಮೇರು ಪರ್ವತದ ಮನೆಯಲ್ಲಿ ವಾಸವಾಗಿದ್ದ ಬ್ರಹ್ಮದೇವರ ಹತ್ರಕ್ಕೆ ಹೋಗಿ ತತ್ವ ಜಿಜ್ಞಾಸೆಯನ್ನು ಶಿವ ಮಾಡಿದ ಅಂತ ಉಲ್ಲೇಖ ಬರುತ್ತೆ. ಆ ಬ್ರಹ್ಮದೇವರ ಮನೆ ಸುತ್ತಲೂ ಇರುವಂತದ್ದು 8 ದಿಕ್ಪಾಲಕರ ಮನೆಗಳು.
ಅಲ್ಲೇ ಇರುವಂತದ್ದು, ಆ ಪರ್ವತಗಳ ಸಾಲಲ್ಲೇ ಇರುವಂತದ್ದು ದೇವತೆಗಳ ಉದ್ಯಾನವನ. ಎಲ್ಲಿ ಹೇಗಿದೆ ನೋಡಿ ರೋಗಗಳ ಕಲ್ಪನೆ. ಆ ದೇವತೆಗಳ ಉದ್ಯಾನವನ ಅಂತ ನಮ್ ತಲೆಗೆ ಬಂದ್ಬಿಟ್ರೆ ಯಾವ್ದು ಬರುತ್ತೆ? ನಂದನವನ ಅಂತ. ನಮಗ್ ಗೊತ್ತಿರೋದು ಒಂದೇ ಅಲ್ವಾ? ದೇವತೆಗಳ ಆನೆ ಯಾವುದು ಅಂತ ಕೇಳಿದ್ರೆ ನಮಗ್ ಗೊತ್ತಿರೋದು ಒಂದೇ. ಯಾವ್ದು ಹೇಳ್ತೀವಿ ನಾವು? ಐರಾವತ. ಹೇಗೆ ಅಷ್ಟದಿಕ್ಪಾಲಕರಿದ್ದಾರೋ ಹಾಗೆ ಅಷ್ಟದಿಗ್ಗಜಗಳು ಅಂತ ಇದೆ. ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ ಅಂತ ಅಷ್ಟದಿಗ್ಗಜಗಳು. ಹಾಗೆ ಈ ದೇವತೆಗಳಿಗೆ ಎರಡೆರಡು ದಿಕ್ಪಾಲಕರಿಗೆ ಒಂದೊಂದು ವನ. ಆ 4 ವನ ಮೇರುವಿನಲ್ಲಿದೆ. ಅದರಲ್ಲಿ ಪ್ರಸಿದ್ಧವಾದ ವನ ಯಾವುದು? ನಂದನವನ. ಎರಡನೆಯದು ಯಾವುದು? ಚೈತ್ರರಥ ಅಂತ ದೇವತೆಗಳ ಇನ್ನೊಂದು ವನ. ಮೂರನೆಯದು ಯಾವುದು? ವೈಭ್ರಾಜ ಅಂತ ಮೂರನೇ ವನ. ನಾಲ್ಕನೆಯದು ಯಾವುದು? ಸರ್ವತೋಭದ್ರ ಅಂತ. ಸರ್ವತೋಭದ್ರ ಅಂದ್ರೆ ಪುರೋಹಿತರಿಗೆ ಸರ್ವತೋಭದ್ರ ಮಂಡಲ ಕೊಡ್ತೀವಿ ನಾವು ಅಂತ. ಅದ್ರ ಅರ್ಥ ಸರ್ವತೋಭದ್ರ ಅಂದ್ರೆ ಎಲ್ಲ ಕಡೆಯಿಂದಲೂ ನಮಗೆ ಮಂಗಳವನ್ನ ಉಂಟು ಮಾಡೋದು ಅಂತ. ಹೀಗೆ ದೇವತೆಗಳಿಗೆ 4 ಉದ್ಯಾನವನಗಳು: ನಂದನ, ಚೈತ್ರರಥ, ವೈಭ್ರಾಜ, ಸರ್ವತೋಭದ್ರ. ಈ ರೀತಿಯಲ್ಲಿ 4 ಉದ್ಯಾನವನಗಳು. ಅದರ ಉಪಷ್ಟಂಬಕ ಪರ್ವತವಾದ 20 ಕುಲ ಪರ್ವತಗಳು, ಅದರ ಮಧ್ಯದಲ್ಲಿ ವಿರಾಜಮಾನವಾಗಿರುವಂತದ್ದು ಮೇರು ಪರ್ವತ. ಆ ಮೇರು ಪರ್ವತದ ಮೇಲ್ಗಡೆಯಿಂದ ಬ್ರಹ್ಮದೇವರ ಮನೆಗೆ ಒಂದು ನದಿಯ ಧಾರೆ ಕೆಳಗಿಳಿದು ಬೀಳುತ್ತೆ. ಆ ನದಿಯೇ ಆಕಾಶಗಂಗಾ ಅಂತ ಕರೀತಾರೆ. ಇಲ್ಲಿ ಭಾಗವತದಲ್ಲಿ ಹೇಳ್ತಾರೆ ಭಾಗೀರಥಿ ಗದ್ಯ ಅಂತ ಇಲ್ಲಿ ಬರುತ್ತೆ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ ವಿಕ್ರಮತೋ ವಾಮಪಾದಾಂಗುಷ್ಠನಖ ನಿರ್ಭಿಣ್ಣ ಊರ್ಧ್ವ ಅಂಡ ಕಟಾಹರಿವರೇಣ ಅಂತ ಪ್ರವಿಷ್ಟಾಯ ಭಾಗ್ಯ ಜಲಧಾರ ಅಂತ ಭಗವಂತ ವಾಮನನಾಗಿ ಅವತಾರ ಮಾಡಿದ ಮೇಲೆ ಬಲಿಯನ್ನ ಬೇಡಿ ತ್ರಿವಿಕ್ರಮನಾಗಿ ಬೆಳೆದ. ತ್ರಿವಿಕ್ರಮನಾಗಿ ಬೆಳೆದಾಗ ಅವನ ಕಾಲು ಮೇಲೆ ಹೋಯ್ತು, ಸತ್ಯಲೋಕವನ್ನು ದಾಟಿಕೊಂಡು ಹೋಯ್ತು, ಬ್ರಹ್ಮಾಂಡ ಕಟಾಹಕ್ಕೆ ಹೊಡೆದಾಗ ದೇವರ ಉಗುರು ತಾಕಿ ಆ ಬ್ರಹ್ಮಾಂಡ ಕರ್ಪರ ಸ್ವಲ್ಪ ಬ್ರೇಕ್ ಆಗಿ ಸೀಳಿದಾಗ ಬಾಹ್ಯ ಜಲ, ಹೊರಗಿನ ಜಲಾವರಣ ಅಂತ ಹೇಳ್ತೇವ, ಜಲ ಒಳಗೆ ಬಂತು. ಏನಾಯ್ತು? ಭಾಗವತ ಏನ್ ಹೇಳ್ತು? ವಾಮಪಾದಾಂಗುಷ್ಠ ನಖ ನಿರ್ಭಿಣ್ಣ ಉದ್ಭಾಂಡ ಕಟಾಹ. ದೇವರ ಎಡಗಾಲಿನ ಹೆಬ್ಬೆರಳಿನ ಉಗುರು ತಾಕ್ತು. ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯರು, ಕೆಲವೊಂದು ಕಲ್ಪದಲ್ಲಿ ಪರಭಾಗದ ಉಗುರು ತಾಕುತ್ತೆ, ವಾರಾಹ ಕಲ್ಪದಲ್ಲಿ ಎಡಭಾಗ, ಉಳಿದ ಕಲ್ಪಗಳಲ್ಲಿ ಬಲಭಾಗ ಅಂತ ದೇವರದ್ದು ಏನಾಗಿದೆ? ಕಾಲು ಒಂದು ಕಲ್ಪದಲ್ಲಿ ಎಡಗಾಲ ಮೇಲೆ ಹೋಗುತ್ತೆ, ಇನ್ನೊಂದು ಕಲ್ಪದಲ್ಲಿ ಬಲಗಾಲು ಮೇಲೆ. ಆದ್ರೆ ತ್ರಿವಿಕ್ರಮ ದೇವಾಲಯಗಳು ಅಂತ ನಮ್ಮಲ್ಲಿವೆ. ಎಷ್ಟು ತ್ರಿವಿಕ್ರಮ ದೇವಾಲಯಗಳಿವೆ ಅಂತಂದ್ರೆ ಮಧ್ಯೆ 500 ವರ್ಷದ ಹಳೆಯ ತ್ರಿವಿಕ್ರಮ ದೇವಾಲಯ ಸೋದಾ ಕ್ಷೇತ್ರದಲ್ಲಿದೆ. ಅದು ಬದರಿಕಾಶ್ರಮದಲ್ಲಿದ್ದಂತಹ ತ್ರಿವಿಕ್ರಮ ದೇವರ ಪ್ರತಿಮೆಯನ್ನ ಭೂತರಾಜರ ಮೂಲಕ ಆದಿರಾಜರು ತರಿಸಿ ಪ್ರತಿಷ್ಠೆ ಮಾಡಿಸಿದ್ರು. ನೋಡಿ, ನಾಳೆ ರಥೋತ್ಸವ ಆ ತ್ರಿವಿಕ್ರಮ ದೇವರದ್ದು. ಆದ್ರೆ ಆ ತ್ರಿವಿಕ್ರಮ ಕಾಲನ್ನ ಮೇಲೆತ್ತಿಲ್ಲ, ನಿಂತೇ ಇದ್ದಾನೆ. 4 ಕೈ ಇದೆ, ಆ ಕಡೆ ಈ ಕಡೆ ಲಕ್ಷ್ಮಿ ಇದ್ದಾಳೆ, ನಾಮರೂಪದ ಲಕ್ಷ್ಮಿ. ತ್ರಿವಿಕ್ರಮ ರಮ್ಯ ಗದೆ, ಬಲಗೈಯಲ್ಲಿ ಗದೆ, ಎಡಗೈಯಲ್ಲಿ ಶಂಖ, ಚಕ್ರ, ಕಮಲ, ಶಂಖ ಇಷ್ಟು ಇಟ್ಕೊಂಡಿರತಕ್ಕಂತ ನಿಂತಿರುವ ಪ್ರತಿಮೆ. ಅದು ಬಿಟ್ರೆ ತಿರುಕೋವಿಲೂರು ಅಂತ ಬರುತ್ತೆ ಒಂದು ಕ್ಷೇತ್ರ. ಅಲ್ಲಿ ಬ್ರಹ್ಮದೇವರು ಪ್ರತಿಷ್ಠೆ ಮಾಡಿದಂತಹ ತ್ರಿವಿಕ್ರಮ ದೇವರ ಸನ್ನಿಧಾನ ಇದೆ. ಆ ತ್ರಿವಿಕ್ರಮ ದೇವರ ಸನ್ನಿಧಾನ ಎಡಗಾಲ ಮೇಲೆತ್ತಿದ್ಯೋ ಬಲಗಾಲ ಮೇಲೆತ್ತಿದ್ಯೋ ಅಂತ ನಾವು ಕಲ್ಪನೆ ಮಾಡ್ಬೋದು. ವೈಭವ ನೋಡಿ ಹೇಗಿರುತ್ತೆ ಶಾಸ್ತ್ರ. ಅಲ್ಲಿ ತ್ರಿವಿಕ್ರಮ ಎಡಗಾಲನ್ನ ಅದು ಬಲಗಾಲ ನಂಗೆ ಅಷ್ಟು ನೆನಪಿಲ್ಲ, ಬಲಗಾಲ ಮೇಲೆತ್ತಿದ್ದಾನೇನೋ ಅಂತ ಒಂದು. ಅದು ಬಿಟ್ರೆ ಇನ್ನೊಂದು ತ್ರಿವಿಕ್ರಮ ದೇವರ ದೇವಾಲಯ ಎಲ್ಲಿದೆ ಅಂದ್ರೆ ಕಾಂಚಿ ಕ್ಷೇತ್ರದಲ್ಲಿ ಕಾಮಾಕ್ಷಿ ದೇವಿಯ ದೇವಸ್ಥಾನದ ಹತ್ತಿರದಲ್ಲೇ. ಕಾಮಾಕ್ಷಿ ದೇವಸ್ಥಾನದ ಸ್ವಲ್ಪ ಡೌನ್ ಬಂದು ರೈಟ್ ಕಟ್ ಆದ್ರೆ ಒಂದು ಸರೋವರ ಬರುತ್ತೆ. ಅದರ ಎದುರುಗಡೆ ಇನ್ನೂ ಕೆಳಗಡೆ ಹೋದ್ರೆ ಅಲ್ಲಿ ತ್ರಿವಿಕ್ರಮ ದೇವರ ದೇವಸ್ಥಾನ ಅನ್ನೋದು ಕಂಡು ಕಾಣು. ತಿರುಕೊಯ್ಲೂರಿನ ತ್ರಿವಿಕ್ರಮ ದೇವರಿಗಿಂತಲೂ ಇನ್ನೂ ತುಂಬಾ ಎತ್ತರ.
ಕಂಚಿ ಕ್ಷೇತ್ರದ ತ್ರಿವಿಕ್ರಮ. ತಿರುಕೊಯ್ಲೂರು ತ್ರಿವಿಕ್ರಮ ಮರದ ಪ್ರತಿಮೆ, ಅಲ್ಲಿ ಶಿಲಾ ಪ್ರತಿಮೆ. ಇನ್ನೊಂದು ತ್ರಿವಿಕ್ರಮ ದೇವರ ದೇವಸ್ಥಾನ ಇದೆ, ನಾನು ನೋಡ್ಕೊಂಡು ಬಂದಿದ್ದೇನೆ. ಕೊಯಮತ್ತೂರಿನಲ್ಲಿ ಒಂದು ಅಗ್ರಹಾರ ಇದೆ. ಆ ಅಗ್ರಹಾರದಲ್ಲಿ ತ್ರಿವಿಕ್ರಮ ದೇವರ ದೇವಸ್ಥಾನ, ನದಿಯಲ್ಲಿ ಕೊಚ್ಚಿಕೊಂಡು ಬಂದಂತಹ ಒಂದು ಪ್ರತಿಮೆ. ಇಷ್ಟೇ ಹತ್ರ, ಅದು ಕಲ್ಲಿಂದು ಮಣ್ಣಿಂದಲ್ಲ, ಅದು ಲೋಹದ ಪ್ರತಿಮೆ. ತುಂಬಾ ತುಂಬಾ ಸುಂದರವಾಗಿದೆ ಆ ಪ್ರತಿಮೆ. ಇಷ್ಟೇ ಎತ್ತರದ ತ್ರಿವಿಕ್ರಮ ದೇವರು. ನಾನು ನೋಡಿದ ಹಾಗೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ ತಿಳಿಸ್ಕೊಡಿ. ನೋಡೋಣ, 3-4 ತ್ರಿವಿಕ್ರಮ ದೇವರ ಪ್ರತಿಮೆಗಳಿದೆ. ಆ ತ್ರಿವಿಕ್ರಮ ದೇವರು ಕೆಲವು ಪ್ರತಿಮೆಗಳಲ್ಲಿ ಎಡಗಾಲು, ಕೆಲವು ಪ್ರತಿಮೆಗಳಲ್ಲಿ ಬಲಗಾಲು. ಎರಡು ತಪ್ಪಿಲ್ಲ, ಒಂದು ಕಲ್ಪದಲ್ಲಿ ಎಡಗಾಲು, ಒಂದು ಕಲ್ಪದಲ್ಲಿ ಬಲಗಾಲು. ಹಾಗೆ ಬಂದ ನದಿ ಭಗವಂತನ ಪಾದ ತಾಗಿ ಒಳಗೆ ಬಂದು ಬ್ರಹ್ಮದೇವರದನ್ನ ಕಮಂಡಲದಲ್ಲಿ ಹಿಡಿದ ಮೇಲೆ ಭಗವಂತನ ಪಾದಕ್ಕೆ ಬಂದು ಅಭಿಷೇಕ ಮಾಡಿದ್ರು. ಅದೇ ಗಂಗೆ ಅಂತ ಕರೆಸ್ಕೊಂಡು ಕೆಳಗಿಳಿದು ಬರ್ತಾಳೆ. ಅದು ಗಂಗಾ ಅಂತ ಇನ್ನೂ ಆಗಿಲ್ಲ. ಕೆಳಗಿಳಿದು ಬರೋ ಸಂದರ್ಭದಲ್ಲೇ ಶಿಂಶುಮಾರ ಚಕ್ರ ಹೊಂದಿತ್ತು. ಶಿಂಶುಮಾರ ಅಂದ್ರೆ ಚೇಳಿನ ಆಕಾರದಲ್ಲಿರುವ ಭಗವಂತನ ಪ್ರತಿಮೆ. ಆ ಶಿಂಶುಮಾರದ ಭಾಗದಲ್ಲಿ 14 ಲೋಕಗಳು, ಮೇರು ಪರ್ವತ, ಸೌರಮಂಡಲ ಎಲ್ಲ ಆಧಾರವಾಗಿರುವುದೇ ಅದರಲ್ಲಿ ಶಿಂಶುಮಾರನ ಅಂತಃಪುರ. ಆ ಅಂತಃಪುರದಲ್ಲಿ ಧ್ರುವ ಇದ್ದಾನೆ. ಆ ಧ್ರುವನ ಮನೆಗೆ ಪ್ರತಿನಿತ್ಯ ಬರುವಂತಹ ನೀರು. ಧ್ರುವರಾಜ ಪ್ರತಿನಿತ್ಯದಲ್ಲಿಯೂ ಔತ್ತಾನಪಾದಿ ಪರಮ ಭಾಗವತಃ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿಯಾಸವನಂ. ಪ್ರತಿನಿತ್ಯ ನಮ್ಮ ಕುಲದೇವತೆಯ ಪಾದೋದಕ ಇದು ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಸೋಮಾಂತರದಿಂದ ತಲೆ ಮೇಲೆ ಇಟ್ಕೊಂಡು ಸ್ನಾನ, ಅನ್ನೀಗ, ದೇವ್ರ ಪೂಜೆ ಅದೆಲ್ಲ ಮಾಡ್ತಾನದ್ರಲ್ಲಿ ಅಂತ ಉಲ್ಲೇಖ. ಅಲ್ಲಿಂದ ಇನ್ನೂ ಕೆಳಗಡೆ ಬರುತ್ತೆ, ಋಷಿಗಳು ತಗೊಳ್ತಾರೆ. ಅಲ್ಲಿಂದ ನೇರವಾಗಿ ಮೇರು ಪರ್ವತಕ್ಕೆ ಬರ್ತಾಳೆ. ಮೇರುವಿನಲ್ಲಿ 4 ದಿಕ್ಕಿಗೆ ಬಿದ್ದಾಗ 4 ದಿಕ್ಕು ಹರಿಬೇಕಲ್ಲ, 4 ದಿಕ್ಕ ಹರಿಯುತ್ತೆ. ಅದು ಆಕಾಶ. ಸೀತಾ, ಚಕ್ಷು, ಭದ್ರಾ, ಅಲಕನಂದ ಅಂತ 4 ಹೆಸರಾಯ್ತದೆ. ಸೀತೆ ಒಂದ್ ಕಡೆ ಹರಿತಾಳೆ, ಚಕ್ಷು ಒಂದ್ ಕಡೆ ಹರಿತಾಳೆ, ಭದ್ರೆ ಒಂದ್ ಕಡೆ ಬರ್ತಾಳೆ, ಅಲಕನಂದ ಇನ್ನೊಂದು ಕಡೆ ಬರುತ್ತೆ. ನಮ್ಮ ದೇಶಕ್ಕೆ ಸಿಕ್ಕಿರುವಂತಹ ಗಂಗೆಯ ಕೌಲು ಯಾವುದು? ಅಲಕನಂದ. ಅಲಕನಂದೆಯೇ ಭಾಗೀರಥಿ, ಮಂದಾಕಿನಿ ಮೊದಲಾದಂತಹ ನದಿಗಳ ಜೊತೆ ಎಲ್ಲ ಸೇರಿ ಹರಿದ್ವಾರಕ್ಕೆ ಭೂಮಿಗೆ ಬಿದ್ದು ಗಂಗಾ ಅಂತ ಪ್ರಸಿದ್ಧಳಾಗಿದ್ದಾಳೆ. 12 ಪ್ರಧಾನವಾದಂತಹ ನಾಮಗಳು ಗಂಗಾದೇವಿಗೆ: ನಂದಿನಿ, ನಳಿನಿ, ಸೀತಾ, ಮಾಲತಿ, ಫಲಾಮಹ, ವಿಷ್ಣುಪಾದಾಬ್ಜ ಸಂಭೂತ, ಗಂಗಾ, ತ್ರಿಪಥಗಾಮಿನಿ, ಭಾಗೀರಥಿ, ಭೋಗವತಿ, ಜಾಹ್ನವಿ, ತ್ರಿದಶೇಶ್ವರಿ ಅಂತ ಹೇಳಿ ಈ 12 ಗಂಗೆಗೆ ಪ್ರಧಾನವಾದಂತಹ ನಾಮಗಳಿದೆ. ಸ್ನಾನ ಮಾಡುವಾಗ ಆ ಬಕೆಟೋ ಇನ್ಯಾವುದೋ ಮತ್ತೊಂದರನ್ನು ಗಂಗೆಯ 12 ನಾಮಗಳನ್ನ ಸ್ಮರಣೆ ಮಾಡಿಕೊಂಡು ಅಭಿಮಂತ್ರಣ ಮಾಡಿದ್ರೆ ಗಂಗಾದೇವಿಯ ಸನ್ನಿಧಾನ ವಿಶೇಷವಾಗಿ ಬರುತ್ತೆ ಅಂತ ಹೇಳ್ತಾರೆ. ಇದು ಗಂಗಾ ನದಿಯ ವೈಭವ. ಅಲ್ಲಿಂದ ಆ ಪರ್ವತಗಳಲ್ಲಿ 4 ದೊಡ್ಡ ದೊಡ್ಡ ಮರಗಳಿದೆಯಂತೆ. ಚೂತ, ಜಂಬು, ಅಶೋಕ, ಅದಾದ್ಮೇಲೆ ಪನಸ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಬೇರೆ ಹೇಳ್ತಾರೆ. ನಮ್ಗಲ್ಲಿ 3 ಬೇಡ, ನಮಗೆ ಬೇಕಾಗಿರೋದು ಒಂದೇ. ನಮಗ್ ಬೇಕಾದ ಯಾವುದು? ಜಂಬು. ಆ ಜಂಬೂ ವೃಕ್ಷ, ಜಂಬುನೇರಲ್ಲಿ ಆ ಜಂಬೂ ವೃಕ್ಷ 106 ಯೋಜನೆ ಎತ್ತರದಲ್ಲಿದೆ. ಅಷ್ಟೇ ಎತ್ತರದ ಮರ. ಅದರ ಒಂದೊಂದು ಹಣ್ಣುಗಳೇ 100 ಯೋಜನೆ ದೊಡ್ಡದು. ಅದು ಪಕ್ವವಾಗಿ ಭೂಮಿ ಮೇಲೆ ಬಿದ್ದರೆ ಅದು ಒಡೆದು ಅದರ ರಸ ನದಿಯಾಗಿ ಹರಿಯುತ್ತೆ. ಆ ನದಿ ಯಾವುದು? ಜಂಬೂ ನದಿ. ಆ ಜಂಬೂ ನದಿ ಆ ಕಡೆ ಈ ಕಡೆ ಸಿಗುವಂತಹ ಮಣ್ಣು ಅದು ಬಂಗಾರ. ಎಲ್ಲ ದೇವಾದಿ ದೇವತೆಗಳು ಹಾಕೊಳ್ಳುವಂತ ಕಿರೀಟ, ಕವಚ, ಕುಂಡಲ ಎಲ್ಲ ಅಲಂಕಾರ ಆಭರಣಗಳು ಕೂಡ ಆ ಜಂಬೂ ನದಿಯ ಎಡಬಲ ಭಾಗದಲ್ಲಿ ಸಿಗುವ ಮಣ್ಣಿನ ಬಂಗಾರದಿಂದ ಮಾಡಿಕೊಂಡಿತ್ತು. ಆದ್ದರಿಂದ ಬಂಗಾರಕ್ಕೆ ಜಾಂಬೂರದ ಅಂತ ಕರೀತಾರೆ. ಜಂಬೂ ನದಿ ಆ ಕಡೆ ಈ ಕಡೆ ಸಿಗುವಂತಹ ಮಣ್ಣು ಬಂಗಾರದ ಮಣ್ಣು, ಅದಕ್ಕೆ ಜಾಂಬೂರದ ಅಂತ ಕರೀತಾ ಇದ್ದಾರೆ. ದೇವತೆಗಳು ಆಭರಣಗಳು. ಅಂತಹ ವಿಶೇಷವಾದ ಜಂಬೂ ನದಿ ಹರಿಯುವಂತಹ ಪ್ರದೇಶದಿಂದ ಕೂಡಿರುವಂತದ್ದು ಯಾವುದು? ನಮ್ಮ ಭಾರತ. ಈ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ.
ಅಂತ ಹೇಳಿದ್ವಿ. ನಾಭಿ ಅನ್ನುವವನಿಂದ ವೃಷಭ ಬರ್ತಾನೆ. ವೃಷಭ ಇದ್ದಾಗ ಇದಕ್ಕೆ ಆಂಜನಾಭ ಅಂತ ಇತ್ತು. ಆಂಜನಾಭನ ಗರ್ಭದಲ್ಲಿ ಬಂದದ್ದೇ ಭರತ. ಅವತ್ತಿನಿಂದ ಈ ದೇಶಕ್ಕೆ ಭಾರತ ಅಂತ ಕರೆದ್ರು. ಈ ಭಾರತ ದೇಶದಲ್ಲೇ ಎಲ್ಲ ದ್ವೀಪಗಳಲ್ಲಿ ಎಲ್ಲ ವರ್ಷಗಳಲ್ಲಿ ಕರ್ಮಭೂಮಿ ಅಂತ ಅನ್ನಿಸ್ಕೊಂಡದ್ದು ಯಾವುದು? ಇದು ಇಲ್ಲಿ ಹೇಳ್ತಾರೆ, ಕ್ಷಣಾಯುಷ ಭಾರತ ಭೂಜಯೋ ವರಹ. ಸಾಧನೆಯನ್ನು ಮಾಡಬೇಕು ಅಂತ ಈ ದೇಶದಲ್ಲಿ ಒಂದು ಕ್ಷಣ ಬದುಕಿದ್ರು ಸಾಧನೆ ಆಗುತ್ತೆ. ಆದ್ದರಿಂದ ದೇವತೆಗಳಲ್ಲಿ ಎರಡು ಥರ ದೇವತೆಗಳಿದ್ದಾರೆ. ಅಧಿಕಾರ ಇರುವಂತಹ ದೇವತೆಗಳು, ಅಧಿಕಾರ ಇಲ್ಲದೆ ಇರುವಂತಹ ದೇವತೆಗಳು. ಅಧಿಕಾರ ಇರುವಂತಹ ದೇವತೆಗಳೆಲ್ಲ ಅವತಾರ ಮಾಡ್ತಾರೆ ಇಲ್ಲಿ. ಯಾಕೆ? ಮೋಕ್ಷದಲ್ಲಿ ಆನಂದ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಅಧಿಕಾರ ಇಲ್ಲದೆ ಇರುವಂತಹ ದೇವತೆಗಳು ಅವತಾರ ಮಾಡ್ತಾರೆ ಮೋಕ್ಷಕ್ಕೆ ಸಾಧನೆ ಮಾಡಬೇಕು. ಅನಧಿಕಾರಿಣೋ ದೇವಾಃ ಸ್ವರ್ಗಸ್ಥಾಃ ಭಾರತೋದ್ಧವಂ ವಾಂಛಂತಿ ಆತ್ಮವಿಮೋಕ್ಷಾರ್ಥಂ ಉದ್ರೇಕಾಂತೆ ಅಧಿಕಾರಿಣಃ ಅಂತ ಎರಡೂ ತರದ ದೇವತೆಗಳು ಅವತಾರ ಮಾಡುವಂತಹ ಕ್ಷೇತ್ರ ಇದು. ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬ ದೇವತೆಗಳಿದ್ದಾರೆ. ಈ ನಮ್ಮ ಭಾರತ ವರ್ಷದ ದೇವತೆ ಯಾರು? ಇಲ್ಲಿ ಹುಟ್ಟಿದ ಮೇಲೆ ಒಂದು ಯಾತ್ರೆಯನ್ನ ಅವಶ್ಯವಾಗಿ ಮಾಡಲೇಬೇಕು ನಾವು. ಯಾವ ಯಾತ್ರೆ ಇದು? ಬದರಿಕಾಶ್ರಮದ ಯಾತ್ರೆ. ಆದ್ದರಿಂದ ಭಾರತ ದೇಶದ ದೇವತೆಗಳು ಯಾರು ಅಂದ್ರೆ ನರ ಮತ್ತು ನಾರಾಯಣ. ಆ ನರನಾರಾಯಣ ಇಬ್ಬರು ಕೂಡ ಈ ದೇಶದ ಮುಖ್ಯ ದೇವತೆಗಳಾಗಿದ್ದಾರೆ. ಅವರನ್ನ ನಾರದರು ಏನ್ ಮಾಡ್ತಾರೆ? ಭಾರತ ದೇಶದ ಎಲ್ಲ ಜನಗಳ ನಕ್ಷತ್ರ, ಗೋತ್ರ, ಹೆಸರು ಎಲ್ಲವನ್ನ ಹೇಳೋದರ ಮೂಲಕ ನಮ್ಮೆಲ್ಲರ ಪರವಾಗಿ ಪ್ರತಿನಿತ್ಯ ಅವರನ್ನ ನಾರದ ಪೂಜೆ ಮಾಡ್ತಾರೆ. ಇಲ್ಲಿ ಆ ಉಲ್ಲೇಖ ಬರುತ್ತೆ. ಇಂತಹ ಭಾರತ ಭೂಮಿಯಲ್ಲಿ ಬೇಕಾದಷ್ಟು ಪರ್ವತಗಳಿದೆ, ಬೇಕಾದಷ್ಟು ನದಿಗಳಿವೆ. 25 ಪರ್ವತಗಳ ಬಗ್ಗೆ ಸಖ್ಯ, ಮಲಯ, ವಿಂಧ್ಯ, ಮಲಯ, ಕೇತುಮಾಲ, ಋಷ್ಯಮೂಗ ಅಂತೆಲ್ಲ ಮಾತಾಡ್ತಾರೆ. ಈ ಪರ್ವತಗಳಲ್ಲಿ ನಮಗ್ ಗಮನ ಸೆಳೆಯುವಂತಹ ಪರ್ವತ ಯಾವುದು ಅಂತಂದ್ರೆ ವೆಂಕಟ ಅನ್ನೋ ಪರ್ವತ. ಸಾಮಾನ್ಯವಾಗಿ ವೆಂಕಟ ಅಂದ್ರೆ ವೆಂಕಟೇಶ, ಅದನ್ನು ಶ್ರೀನಿವಾಸ ಗೊತ್ತಿದೆ. ಶ್ರೀನಿವಾಸನ ಮಹಿಮೆ ಬಗ್ಗೆ ಮಾತಾಡ್ಬೇಕಾದ್ರೆ 14 ಪುರಾಣಗಳಲ್ಲಿ ವೆಂಕಟಾಚಲ ಮಹಾತ್ಮೆ ಬಂದಿದೆ. ಬೇರೆ ಯಾವ ಕ್ಷೇತ್ರದ ಬಗ್ಗೆ ಇಷ್ಟು ನಿರೂಪಣೆಯನ್ನು ಮಾಡಿಲ್ಲ ದಾಸರು. ತಿರುಪತಿಯ ಬಗ್ಗೆ, ವೆಂಕಟಾಚಲದ ಬಗ್ಗೆ 14 ಪುರಾಣಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಭಾಗವತದ ಕೊಟ್ಟೆ 14 ಪುರಾಣದಲ್ಲಿ ವಿಸ್ತಾರವಾಗಿ ಬಂದಿದ್ದು. ಭಾಗವತ ಪುರಾಣಗಳ ಸಾರರೂಪ, ಪುರಾಣ ಸಾರರೂಪ. ಸಾರರೂಪವಾದ ಭಾಗವತದಲ್ಲಿ ಯಾಕೆ ಬಂದಿಲ್ಲ? ಬರ್ಬೇಕಾಗಿತ್ತಲ್ಲ ಅಂತಂದ್ರೆ ಸೂಕ್ಷ್ಮವಾಗಿ ಭಾಗವತವನ್ನ ಓದಿದವ್ರಿಗೆ ಮಾತ್ರ ಗೊತ್ತಾಗ್ಬೋದು. 2 ಕಡೆಗಳಲ್ಲಿ ವೆಂಕಟಾಚಲದ ಬಗ್ಗೆ ಮಾತಾಡ. ಒಂದು ಇಲ್ಲಿ ಪಂಚಮ ಸ್ಕಂದದಲ್ಲಿ ಭಾರತ ದೇಶದಲ್ಲಿರುವ ಪರ್ವತಗಳ ಬಗ್ಗೆ ನಿರೂಪಣೆ ಮಾಡುವಾಗ ಬಂದ ವೆಂಕಟ ಅನ್ನೋದು. ಎರಡನೇದು 10ನೇ ಸ್ಕಂದ ದಶಮ ಸ್ಕಂದ ಭಾಗವತದಲ್ಲಿ ಬಲರಾಮ ದೇವರು ಸೂತ ಪುರಾಣಿಕರನ್ನ ಕೊಂದುಬಿಟ್ರು, ಸಾಯಿಸ್ಬಿಟ್ರು. ಸಾಯಿಸಿದ ಮೇಲೆ ಅವ್ರಿಗಷ್ಟೇ ನನಗೆ ಎಂದಿಗೂ ಮರ್ಯಾದೆ ಮಾಡ್ಲಿಲ್ಲ ಅಂತ ಈಗ ಹೊರಟಾಗಿ ತಲೆ ಮೇಲೆ ಒದಕಿ ಹಾಕಿ ಸಾಯಿಸ್ಬಿಟ್ರು. ಅವಾಗಂತಾರೆ ಬ್ರಹ್ಮಾದ್ಯ ದೋಷ ಬಂತು ನಿಮಗೆ, ಸಂಚಾರ ಮಾಡ್ಬೇಕು ನೀವು ಅಂತಂದಾಗ ದೇಶ ಸಂಚಾರ ತೀರ್ಥಯಾತ್ರೆಗಳನ್ನೆಲ್ಲ ಮಾಡ್ತಾ ಹೊರಟು. ಯಾರು? ಬಲರಾಮ ದೇವರು ಸಂಚಾರ ಮಾಡ್ತಾ 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 ಶ್ರೀಶೈಲಕ್ಕೆ ಬಂದ್ರು. ಶ್ರೀಶೈಲದಿಂದ ಇಲ್ಲಿ ಬಂದ್ರು ಅಂತ ಕಪಿಲೆ ಮಹಾಪುಣ್ಯಂ ದೃಷ್ಟ್ವಾ ವೆಂಕಟಂ ಪ್ರಭು ಅಂತ ಅಲ್ಲಿ ದ್ರವಿಡ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಹಾಪುಣ್ಯಪ್ರದವಾದಂತಹ ವೆಂಕಟಾಚಲವನ್ನ ದರ್ಶನ ಮಾಡಿದ. ಈ ಭಾಗವತದಲ್ಲಿ 2 ಕಡೆಗಳಲ್ಲಿ ವೆಂಕಟಾಚಲದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಬೇರೆ ಪುರಾಣಗಳಲ್ಲಿ ವಿಸ್ತಾರವಾಗಿ ಹೇಳೋದು ಒಂದೇ, ಭಾಗವತದಲ್ಲಿ ಮಹಾಪುಣ್ಯ ಕ್ಷೇತ್ರ ಅಂತ ವೆಂಕಟಾಚಲದ ಬಗ್ಗೆ ಹೇಳೋದು ಒಂದೇ. ಇಲ್ಲಿ ವೆಂಕಟ, ಋಷ್ಯಮುಖ, ದೇವಗಿರಿ, ಶ್ರೀಶೈಲ, ವೆಂಕಟ ಅಂತ ವೆಂಕಟಾಚಲದ ಬಗ್ಗೆ ನಿರೂಪಣೆ ಮಾಡ್ತಾರೆ. ಅದಾದ್ಮೇಲೆ ನದಿಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. ನದಿಗಳ ಬಗ್ಗೆ ಹೇಳ್ಬೇಕಾದ್ರೆ ಕಾವೇರಿಯ ಬಗ್ಗೆ ನಿರೂಪಣೆ ಆಗಿದೆ. 11ನೇ ಸ್ಕಂದ ಭಾಗವತದಲ್ಲಿ ಹೇಳ್ಬೇಕಾದ್ರೆ ಯಾವ ನದಿಯ ನೀರನ್ನ ಕುಡಿದ್ರೆ ವಿಷ್ಣು ಭಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಯಾವ ನದಿಗಳು ಇರುವ ಪ್ರದೇಶದಲ್ಲಿ ಹುಟ್ಟಿದ್ರೆ ವಿಷ್ಣು ಭಕ್ತರಾಗಬಹುದು ಅಂತ ಹೇಳುವಾಗ ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾಪಯಸ್ವಿನಿ ಕಾವೇರಿ ಚ ಮಹಾಭಾಗ ಯೇ ಪಿಬಂತಿ ಜಲಂ ತಾಸಾಂ ಮನುಜಾ ಮನುಜೇಶ್ವರ ಪ್ರಾಯೋ ಭಕ್ತ ಭವಿಷ್ಯಂತಿ ವಾಸುದೇವೇ ಅಮಲಾಶಯ ಅಂತ ಭಾಗವತದ ಮಾತು. ನಾವು ನೋಡೋ
ಭಗವಂತ ಕಾವೇರಿ ಗಿವೇರಿ ಎಲ್ಲ ಅವನ ಮಾಮೂಲಿ ನದಿ ಏನು ಹರಿತಾ ಇದೆ ನಾವು ಅಂದ್ಕೊಂಡ್ರೆ ಭಾಗವತದಲ್ಲಿ ಹೇಳ್ತಾರೆ ತಾಮ್ರಪರ್ಣಿ ನದಿಗಳ ಬಗ್ಗೆ ಶುಕಾಚಾರ್ಯರು ಫಸ್ಟ್ ಹೇಳಿದ್ದೆ ತಾಮ್ರಪರ್ಣಿ ಅಂತ ಹೇಳಿ. ಅತ್ಯಂತ ಶ್ರೇಷ್ಠವಾದಂತಹ ನದಿ ಯಾವುದು? ತಾಮ್ರಪರ್ಣಿ. ಅದರಲ್ಲಿ ಸ್ನಾನ ಮಾಡಿದವರಿಗೆ ಮೋಕ್ಷ ಖಂಡಿತ. ತಿರುನಲ್ವೇಲಿ ಪ್ರಾಂತ್ಯದಲ್ಲಿ ಹರಿಯುವಂತಹ ನದಿ. ಅದಾದ ಮೇಲೆ ಕೃತಮಾಲಾ ಅಂತ ಒಂದು ನದಿ, ಅದು ಮಧುರೆಯಲ್ಲಿ ಹರಿಯುತ್ತೆ. ಆ ನದಿ ವೈಗೈ ಅಂತ ಕರೀತಾರೆ ಅದನ್ನ. ಅದಾದ್ಮೇಲೆ ಪಯಸ್ವಿನಿ ನದಿ, ದುರ್ಗಾದೇವಿ ಅವತಾರ ಮಾಡತಕ್ಕಂಥದ್ದು, ಅದು ಕೇರಳದಲ್ಲಿ ಹರಿಯುತ್ತದೆ ಪಯಸ್ವಿನಿ. ಅದಾದ್ಮೇಲೆ ಕಾವೇರಿ, ನಮ್ಮ ದೇಶದ ಗಂಗೆ ಅಂತ ಪ್ರಸಿದ್ಧವಾದಂತಹ ಕಾವೇರಿ. ಈ ನದಿಗಳ ನೀರನ್ನ ಕುಡಿದ್ರೆ ಪ್ರಾಯಶಃ ಭಗವಂತನಲ್ಲಿ ಭಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ವೇಣ, ಕೃಷ್ಣ, ತುಂಗಭದ್ರ, ಗೋಣ, ಭೀಮರತಿ, ವೇಗವತಿ, ಗೋದಾವರಿ ಮೊದಲಾದಂತಹ ನದಿಗಳೆಲ್ಲ ಹರಿಯುತ್ತೆ. ಚಾತುರ್ವರ್ಣ್ಯಗಳು, ಚತುರ್ಯುಗಗಳು, ಪುಣ್ಯ ಪಾಪಗಳಿಗೆ ಫಲಗಳು ಎಲ್ಲ ಬರುವಂತದ್ದಿರಲಿ ಈ ದೇಶ. ಬೇರೆ ಕಡೆಗಳಲ್ಲೆಲ್ಲ ಭೋಗ ಭೂಮಿ ಅಂತ ಕರೀತಾರೆ. ಇಲ್ಲಿ ಮಾಡಿದ ಪುಣ್ಯ ಆಚಾರ ಅಂತ ಹೇಳ್ತಾರೆ. ಪುಣ್ಯ ಮಾಡ್ಲಿಕ್ಕೂ ಜಾಗ, ಪಾಪ ಮಾಡ್ಲಿಕ್ಕೂ ಜಾಗ. ಭಾರತ ಅನ್ನೋದು ಬರೀ ಪುಣ್ಯ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಪಾಪ ಮಾಡ್ಲಿಕ್ಕೂ ಜಾಗ. ಅಂದ್ರೆ ಎಲ್ಲಿ ಇಷ್ಟು ಪುಣ್ಯ ಮಾಡಿದ ಅಷ್ಟು ಫಲ ಬರುತ್ತೋ ಅಲ್ಲೇ ಇಷ್ಟೇ ಪಾಪಗಳನ್ನು ಮಾಡಿದ್ರೆ ದೊಡ್ಡ ಫಲ ಬರುತ್ತೆ. ಆದ್ರಿಂದ ಪುಣ್ಯ ಮಾಡ್ಲಿಕ್ಕೂ ಭಾರತ ಜಾಗ, ಪಾಪಕ್ಕೂ ಭಾರತ ಜಾಗ ಅಂತ ಈ ದೇಶದ ಬಗ್ಗೆ ನಿರೂಪಣೆ ಮಾಡುತ್ತಾರೆ. ಅಲ್ಲಿಂದ ಇನ್ನು ಮುಂದೆ ಕಿಂಪುರುಷ ಖಂಡದಲ್ಲಿ ಉಪಾಸ್ಯ ಮೂರ್ತಿಯಾಗಿ ನಿಂತವನು ಶ್ರೀರಾಮ, ಲಕ್ಷ್ಮಣಾಗ್ರಜನಾಗಿರತಕ್ಕ ಶ್ರೀರಾಮ. ಅವನನ್ನ ಹನುಮಂತ ದೇವರು ಇವತ್ತಿಗೂ ಅಲ್ಲಿದ್ದವರಾಗಿ ಉಪಾಸನೆ ಮಾಡ್ತಾ ಇದ್ದಾರೆ. ಆ ಹನುಮಂತ ದೇವರು ರಾಮದೇವರ ಪೂಜೆಯನ್ನು ಮಾಡಬೇಕಾದ್ರೆ ಅವರಿಗೆ ಸೇವೆಯನ್ನು ಮಾಡತಕ್ಕಂಥವನು ಆರ್ಷ್ಟಿಷೇಣ ಅಂತ ಒಬ್ಬಂತ ವ್ಯಕ್ತಿ. ಹನುಮಂತ ದೇವರು ಹಾರ್ಕೊಂಡು ಹೋಗ್ಬೇಕಾದ್ರೆ ಅವರ ಭಾರದಲ್ಲಿ ಗಂಟೆ ಇರುತ್ತಲ್ಲ, ಆ ಗಂಟೆಯ ನಾಲಿಗೆಯನ್ನ ಹಿಡ್ಕೊಂಡು ಎಲ್ಲರನ್ನ ಸಂಚಾರ ಮಾಡುವಷ್ಟು ಪ್ರೀನಸ್ ಅವನಿಗೆ. ಹನುಮಂತ ದೇವರಿಗೆ ಯಾರು ಆಪ್ತರು ಅಂತ ನಮಗೆ ಯಾರು ಗೊತ್ತೇ ಇಲ್ಲ. ಆರ್ಷ್ಟಿಷೇಣ ಅಂತ ಹನುಮಂತ ದೇವರ ಬಾಲವನ್ನೇ ಮನೆ ಮಾಡಿಕೊಂಡಂತ ಮಹಾನ್ ಭಾವ. ಅವನ ಜೊತೆಯಲ್ಲಿ ಅವನಿಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ದಂ ಸಗಾಯ ಶತಕೋಟಿ ವಿಸ್ತರಂ ರಾಮಾಯಣಂ ಸಹಿತ ಭಾರತ ಪಂಚರಾತ್ರಂ ಅಂತ ಆರ್ಷ್ಟಿಷೇಣಾದಿ ಮುನಿಗಳಿಗೆ 100 ಕೋಟಿ ವಿಸ್ತಾರವಾದ ರಾಮಾಯಣ, ಪಂಚರಾತ್ರ, ಬ್ರಹ್ಮಸೂತ್ರ, ಮಹಾಭಾರತ ಎಲ್ಲವನ್ನ ಪಾಠ ಮಾಡ್ತಾ ರಾಮದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ಕಿಂಪುರುಷೇ ಕಿರಾಸ್ತೆ. ಅದಾದ್ಮೇಲೆ ಹರಿವರ್ಷ ಅಂತ ಇನ್ನೊಂದು ಖಂಡ ಇದೆ. ಆ ಹರಿವರ್ಷ ಖಂಡದಲ್ಲಿ ಯಾರಿದ್ದಾರೆ? ನರಸಿಂಹ ರೂಪದಲ್ಲಿ ಭಗವಂತ ಇದ್ದಾರೆ. ಆ ನರಸಿಂಹ ದೇವರನ್ನ ಯಾರು ಪೂಜೆ ಮಾಡ್ತಾರೆ ಅಂತಂದ್ರೆ ಪ್ರಹ್ಲಾದರಾಜರು ಇವತ್ತಿಗೂ ಹರಿವರ್ಷ ಖಂಡದಲ್ಲಿ ಇದ್ದು ನರಸಿಂಹ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಏನಾಯ್ತು? ನಾಭಿ, ಹರಿವರ್ಷ, ಕಿಂಪುರುಷ, ಇಳಾವೃತ ಖಂಡ ಅಂತ ಬಂದಿದೆ. ಪಾರ್ವತೀ ದೇವಿ ಶಿವನ ಜೊತೆಯಲ್ಲಿ ಏಕಾಂತವಾಗಿರ್ಬೇಕು ಅಂತ ಎಷ್ಟಪೇಕ್ಷೆ ಪಟ್ಲು, ಏಕಾಂತವಾಗಿರ್ಲಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಅವಳು ಬಂದಿದ್ದೆಲ್ಲಿಗೆ? ಇಳಾವೃತ ಖಂಡಕ್ಕೆ. ಅಲ್ಲಿ ಬಂದಾಗ ಶಾಪ ಕೊಟ್ಟರು, ಇಲ್ಲಿ ಯಾವ ಗಂಡಸು ಬರ್ಲಿ ಹೆಣ್ಣಾಗ್ಬಿಡ್ತಾನೆ ಅಂತ. ಆ ಕಥೆ ಮುಂದಿನ ಸ್ಕಂದಗಳಲ್ಲಿ ಬರುತ್ತೆ. ಶುಕಾಚಾರ್ಯ ನೆಕ್ಸ್ಟ್ ಹೇಳ್ತೀನ ಮಹಿಮೇನ ಅಂತ. ಅಲ್ಲಿರ್ತಕ್ಕಂಥ ಒಬ್ಬನೇ ಒಬ್ಬ ಗಂಡಸು, ಯಾರು? ಶಿವ. ಭವಾನಿ ಸಹಿತನಾಗಿ ಭಗವಂತನ ತಾಮಸ ರೂಪವನ್ನ ಪೂಜೆ ಮಾಡ್ತಾನೆ. ಭಗವಂತನ ತಾಮಸ ರೂಪ ಅಂದ್ರೆ ಯಾವುದು? ಸಂಹಾರ ಕರ್ತೃವಾದ ರೂಪ. ರುದ್ರದೇವರು ಪಾರ್ವತೀ ದೇವಿಯ ಜೊತೆಯಲ್ಲಿ ಇಳಾವೃತ ಖಂಡದಲ್ಲಿ ಸಂಕರ್ಷಣ ರೂಪದ ಭಗವಂತನನ್ನ ಪೂಜೆ ಮಾಡ್ತಾರೆ. 4 ಆಯ್ತು. ನಾಭಿ, ಹರಿವರ್ಷ, ಕಿಂಪುರುಷ, ಇಳಾವರ್ತ, ಆಮೇಲೆ ರಮ್ಯಕ. ರಮ್ಯಕದಲ್ಲಿ ಭಗವಂತ ವತ್ಸ್ಯ ರೂಪದಿಂದ ಇದ್ದಾರೆ. ಆಮೇಲೆ ಹಿರಣ್ಮಯ ಖಂಡದಲ್ಲಿ ಭಗವಂತ ಪೂರ್ವ ರೂಪದಿಂದ ಇದ್ದಾರೆ. ಅದಾದ್ಮೇಲೆ ಕುರುವರ್ಷದಲ್ಲಿ ಭಗವಂತ ವರಾಹ ರೂಪದಿಂದ ಇದ್ದಾನೆ. ಅದಾದ್ಮೇಲೆ ಮತ್ತೆ ಕೊನೆಗೆ ಬರುವಂತದ್ದೇ ಭದ್ರಾಶ್ವ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರ ಮಗ ಭದ್ರಾಶ್ವ ಅಂತ ಅವರ ಹೆಸರು. ಅವರು ಹಯಗ್ರೀವ ರೂಪದ ಭಗವಂತನನ್ನ ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ. ಹೀಗೆ ಜಂಬೂದ್ವೀಪದಲ್ಲಿರುವ
9 ವರ್ಷಗಳಲ್ಲಿ 9 ರೂಪಗಳಿಂದ ಭಗವಂತ ಇದ್ದಾನೆ. ಮತ್ತೆ 9ನೇದ್ದು ಕೇತುಮಾಲ. ಇಲ್ಲೆಲ್ಲ ಡೈರೆಕ್ಟ್ ಆಗಿ ದೇವರ ಪೂಜೆ ಸ್ವೀಕಾರ ಮಾಡಿಕೊಂಡ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ರಾಮ, ಹಯಗ್ರೀವ ಇಷ್ಟ ಆಯ್ತು. ಆದ್ರೆ ಕೇತುಮಾಲಾದಲ್ಲಿ ಡೈರೆಕ್ಟ್ ಆಗಿ ದೇವರಿದ್ದಾರೆ, ರತಿಮನ್ಮಥರಿದ್ದಾರೆ. ಆ ರತಿಮನ್ಮಥರ ಅಂತರ್ಯಾಮಿಯಾಗಿ ಕೃತಿ ಮತ್ತು ಪ್ರದ್ಯುಮ್ನ. ಮನ್ಮಥನ ಒಳಗೆ ಪ್ರದ್ಯುಮ್ನ, ಕೃತಿಯ ಒಳಗೆ ಕೃತಿ, ಇವರಿಬ್ಬರನ್ನು ಕೂಡ ಅಲ್ಲಿರುವ ಎಲ್ಲ ಜನಗಳು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಈ ರೀತಿಯಲ್ಲಿ ಜಂಬೂದ್ವೀಪದ ಸುತ್ತ ಇರುವ 9 ವರ್ಷಗಳಲ್ಲಿ 8 ವರ್ಷಗಳಲ್ಲಿ ಡೈರೆಕ್ಟ್ ಆಗಿ ದೇವರೇ ಪೂಜೆ ಸ್ವೀಕಾರ ಮಾಡಿಕೊಂಡ್ರೆ, 1ರಲ್ಲಿ ರತಿಮನ್ಮಥರ ಅಂತರ್ಯಾಮಿಯಾಗಿ ಭಗವಂತ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ತಾನೆ. ಜಂಬೂದ್ವೀಪ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದ್ವೀಪ. ಇದರ ಸುತ್ತಲೂ ಇರುವಂತದ್ದು ಯಾವುದು? ಇದರ ಸುತ್ತ ಇರುವಂತದ್ದು ಲವಣ ಸಮುದ್ರ. ಅಲ್ಲಿಂದ ಒಂದೊಂದಕ್ಕಿಂತಲೂ 2 ಪಟ್ಟು ಜಾಸ್ತಿ ಆಗುತ್ತೆ. ಇದಕ್ಕಿಂತ 2 ಪಟ್ಟು ಜಾಸ್ತಿ ಯಾವುದು? ಲಕ್ಷದ್ವೀಪ. ಅದಕ್ಕಿಂತ 2 ಪಟ್ಟು ಜಾಸ್ತಿ ಯಾವುದು? ಕುಶ, ಕ್ರೌಂಚ, ಶಾಖ, ಶಾಲ್ಮಲ, ಪುಷ್ಕರ. ಅಂದ್ರೆ ಒಂದೊಂದಕ್ಕಿಂತ 2 ಪಟ್ಟು ಜಾಸ್ತಿ ಆಗುತ್ತೆ. ಕೊನೆಯದಾಗಿರುವಂತಹ ಸಮುದ್ರ ಯಾವುದು? ಕ್ಷೀರ. ಆ ಕ್ಷೀರ ಸಾಗರದಲ್ಲಿ ಯಾರಿದ್ದಾರೆ? ತುದಿಯದು. ಆ ಕ್ಷೀರ ಸಾಗರದಲ್ಲಿ ಭಗವಂತ ಇದ್ದಾರೆ. ಆ ಕ್ಷೀರ ಸಾಗರದಲ್ಲಿ ಏನಿದೆ? ದೇವರಿಗೆ 3 ಮನೆಗಳಿದೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ 3 ಇದೆ. ಶ್ವೇತದ್ವೀಪ ಇರೋದಲ್ಲಿ ಕ್ಷೀರಸಾಗರದಲ್ಲಿ. ಶ್ವೇತದ್ವೀಪ ಅಂದ್ರೆ ಏನು? ಕ್ಷೀರಸಾಗರ ಅಂದ್ರೆ ಗೊತ್ತಿರಬೇಕು. ಹಾಲನ್ನೇ ನೀರನ್ನಾಗಿ ಮಾಡಿದ, ಹಾಲೇ ನೀರಾಗಿರುವಂಥದ್ದು ಆ ಕ್ಷೀರಸಾಗರದಲ್ಲಿ ಶ್ವೇತದ್ವೀಪ. ಶ್ವೇತದ್ವೀಪ ಅಂದ್ರೆ ಏನು? ಹಾಲು ಚೆನ್ನಾಗಿ ಕಾಸಿ 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 ಮೇಲು ಕೆನೆ ಆಗುತ್ತಲ್ಲ, ಕೆನೆಯಿಂದಲೇ ಮನೆ ಕಟ್ಟಿಬಿಟ್ರೆ ಕೆನೆಯ ಮನೆ ಶ್ವೇತದ್ವೀಪ. ಕೆನೆಯಂದೇ ಮನೆ, ಲಕ್ಷ್ಮ್ಯಾತ್ಮಕವಾದದ್ದೆಲ್ಲ ಅದು. ಆ ಕೆನೆಯ ಮನೆಯಲ್ಲಿ ಭಗವಂತ ದೊಡ್ಡ ಲಕ್ಷ್ಮೀ ರೂಪದ ಕೆನೆಯ ಮಂಚ, ಅದರ ಮೇಲೆ ಪರ್ಯಂಕ ಬ್ರಹ್ಮ ಎನ್ನುವಂತಹ ನಾಮದಿಂದ ಸ್ವಾಮಿ ನಾರಾಯಣ ಅಲ್ಲಿ ಅದು ಶ್ವೇತದ್ವೀಪ. ಆದ್ದರಿಂದ ಜ್ಞಾನಿಗಳಿಗೆ ವೈಕುಂಠಕ್ಕೆ ಹೋಗ್ತಾರೆ. ಮೋಕ್ಷ ಕನ್ಫರ್ಮ್ ಆಗೋದು ಯಾವಾಗ ಅಂತಂದ್ರೆ ಶ್ವೇತದ್ವೀಪ ದರ್ಶನ ಆಗ್ತದೆ. ಯೋಗಿ ತಾವನ್ನ ಮುಕ್ತಸ್ಯ ಯಾವತ್ ಶ್ವೇತನ್ನ ಗಚ್ಚತಿ. ಶ್ವೇತದ್ವೀಪದಲ್ಲಿರುವ ಪರ್ಯಂಕ ಬ್ರಹ್ಮನನ್ನು ನೋಡೋದ್ರಿಂದ ಅವರಿಗೆ ಮೋಕ್ಷ ಕನ್ಫರ್ಮ್ ಇಲ್ಲ. ಆದ್ರಿಂದ ಪರ್ಯಂಕ ಬ್ರಹ್ಮನಾದಂತ ನಾರಾಯಣ ಎಲ್ಲಿದ್ದಾನೆ? ಕೆನೆಯಂತೆ. ನಾವು ಕಲ್ಪನೆ ಮಾಡ್ಕೊಳ್ಳಕ್ಕೂ ನಮ್ಗಾಗುತ್ತೆ ಅಲ್ವಾ? ಅದರಿಂದ ಹಾಲು ಎಷ್ಟು ಸಾರವಂತಾದ ಹಾಲಿರ್ಬೇಡ. ನಾವು ಯಾವ್ದೋ 3-4 ಪ್ರಾಣಿಗಳ ಮಿಕ್ಸ್ ಆಗಿರೋ ಹಾಲನ್ನೇ ತಂದು ಕಾಸಿ ಎಷ್ಟು ಗಟ್ಟಿಯಾಗಿದೆ ಕೆನೆ ನಾವು ಅನ್ಕೊಳ್ತೇವೆ. ಹಾಗಿರ್ಬೇಕಾದ್ರೆ ಶುದ್ಧವಾದ ಕ್ಷೀರ, ಶುದ್ಧವಾದ ಕ್ಷೀರದ ಅದು ಚೆನ್ನಾಗಿ ಪಕ್ವಾಗಿ ಆಗಿ ಕೆನೆಯಲ್ಲೇ ಮನೆ ಆದ್ರೆ ಅದು ನಾವು ಕಲ್ಪನೆ ಮಾಡ್ಕೊಳ್ಳಕ್ಕೂ ಬರೋದಿಲ್ಲ. ಆ ಶ್ವೇತದ್ವೀಪದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಭೂಗೋಳದ ವರ್ಣನೆ ಅನ್ನೋದು ಮುಗಿದ ಮೇಲೆ ನೆಕ್ಸ್ಟ್ ಬರುವಂತಂದ್ರೆ ಸೂರ್ಯಮಂಡಲ. ಅವಾಗ ಹೇಳಿದೆ ಮೇರು ಪರ್ವತದಲ್ಲಿ 2 ಇದೆ ಅಂತ, ಒಂದು ಉದಯಾದ್ರಿ, ಇನ್ನೊಂದು ಅಸ್ತಾದ್ರಿ ಅಂತ. ಸೂರ್ಯ ಹುಟ್ಟೋದಲ್ಲಿ ಉದಯಾದ್ರಿಯಲ್ಲಿ ಸೂರ್ಯ ಹುಟ್ಟುತ್ತಾನೆ ಅಂತ. ಈಗ ಸೂರ್ಯನಿಗೆ ಉದಯ ಅಸ್ತಮಾನ 2 ಇಲ್ಲ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದನ್ನ ವಿಸ್ತಾರವಾಗಿ ನಿರೂಪಣೆ ಮಾಡೋದಲ್ಲಿ ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ಬಿಟ್ಟೆ ನಾನು ಅವಾಗ ಆಕಾಶ ಗಂಗೆ ಅಂತ ಮಾತಾಡ್ಬೇಕಾದ್ರೆ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಎಲ್ಲ ದೊಡ್ಡ ದೊಡ್ಡವರಿಗೆ ಮಾತ್ರ ಆಕಾಶ ಗಂಗೆ ಸಿಗೋದು. ಭೂಮಿಯಲ್ಲಿ ಸಾಧನೆ ಮಾಡ್ಬೇಕು ಅಂತ ಅಪೇಕ್ಷೆ ಇರುವಂತ ನಮಗೆ ಆಕಾಶ ಗಂಗೆ ಸಿಗುತ್ತೋ ಸಿಗಲ್ವೋ? ತಿರುಪ್ತಿಗೆ ಹೋದ್ರೆ ಆಕಾಶ ಗಂಗೆ ತೀರ್ತಾ ಇದೆ ಅಂತೀವಿ. ಹೆಸರಿಟ್ಟು ಮಾತ್ರಕ್ಕೆ ಆಕಾಶ ಗಂಗೆ ಅಷ್ಟು ತೀರ್ತಾನೆ ಅದು. ವಿಷ್ಣು ಪುರಾಣ ಹೇಳುತ್ತೆ, ಬೆಳಗಿರುವಾಗ ಸೂರ್ಯನ ಕಿರಣಗಳು ಭೂಮಿಗೆ ಬೀಳ್ತಾ ಇರುವಾಗ ಮಳೆ ಬರುತ್ತೆ. ಸೂರ್ಯನ ಬೆಳಕಿರುವಾಗ ಆಕಾಶದಲ್ಲಿ ಮೋಡ ಇರಲ್ಲ, ಮೋಡ ಇಲ್ಲದೆ ಮಳೆ ಬರುತ್ತೆ. ಮಳೆ ಬಂದಾಗ ಬಿದ್ದ ನೀರು ಅದು ಆಕಾಶಗಳಿಗೆ. ಧ್ರುವರಾಜನ ಮನೆಯಿಂದ ನೇರವಾಗಿ ಬಿದ್ದ ನೀರದು ಮೋಡವಾಗಿ ಸೂರ್ಯ ಇಲ್ಲಿಂದ ಹೀರಿ ಮೋಡ ಮಾಡಿ ಅಂತ ನೀರಲ್ಲ.
ಮಡಿಯಲ್ಲೇ ತುಂಬಾ ಶ್ರೇಷ್ಠವಾದ ಮಡಿ ನೀರದು. ಆ ಸಂದರ್ಭದಲ್ಲಿ ಹೊರಗಡೆ ಸ್ನಾನ ಮಾಡಿಬಿಟ್ರೆ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿದ ಫಲ. ಅದನ್ನ ಹಿಡಿದು ಮಾರನೇ ದಿನ ಬೆಳಗ್ಗೆ ದೇವರ ಪೂಜೆಗೆ ಉಪಯೋಗ ಮಾಡಿಕೊಂಡ್ರೆ ಆಕಾಶಗಂಗೆಯ ನೀರಿಂದ ಪೂಜೆ ಮಾಡಿದ ಫಲ ದೇವರು ಕೊಡ್ತಾರೆ. ಯಾವಾಗ ಸೂರ್ಯ ಇರುವಾಗ ಆಕಾಶದಲ್ಲಿ ಮೋಡ ಇಲ್ಲದೆ ಇದ್ದಾಗ ಮಳೆ ಬಂದ್ರೆ ದೇವತೆಗಳು ಭೂಲೋಕದ ಸಾಧಕರಿಗೋಸ್ಕರವಾಗಿ ಒಂದು ಬೋನಸ್ ಕೊಡ್ತಾನೆ ಆಕಾಶಗಂಗೆ. ಹಾಗೆ ಇಲ್ಲಿ ಸೂರ್ಯನಿಗೆ ಉದಯವೂ ಇಲ್ಲ, ಅಸ್ತಮಾನವೂ ಇಲ್ಲ. ನೈವಾಸ್ತಮನ ವರ್ಗಸ್ಯ ನೋದಯ. ಮತ್ತೆ ಸೂರ್ಯೋದಯ ಆಯ್ತು ಯಾಕಂತೀವಿ ನಾವು ಅಂದ್ರೆ, ಅವನ ದರ್ಶನ ಆದ್ರೆ ಉದಯ ಆಯ್ತು, ಅವನು ಕಾಣ್ಲಿಲ್ಲ ಅಂದ್ರೆ ಸೂರ್ಯ ಬರಲಿಲ್ಲ. ಆದ್ದರಿಂದ ನಾವೇನ್ ಮಾಡ್ಬೇಕು, ಸೂರ್ಯ ಕಂಡಾಗ ಕೆಲವು ಕೆಲಸಗಳನ್ನ ಮಾಡಬೇಕು ಅಂತಾರೆ. ಸೂರ್ಯ ಕಂಡಾಗ ಯಾವ ತ್ರೈವರ್ಣಿಕ ಸಂಧ್ಯಾವಂದನೆಯನ್ನ ಮಾಡೋದಿಲ್ಲ, ಅರ್ಘ್ಯ ಪ್ರದಾನವನ್ನ ಮಾಡೋದಿಲ್ಲ, ಅವರ ಒಂದು ಪಾಪ ಇದೆ. ಸೂರ್ಯನನ್ನ ಕೊಂದ ಪಾಪ. ಸ ಹಂತಿ ಸೂರ್ಯಂ ಸಂಧ್ಯಾಯ ಲೋಪಾಸ್ತ್ಯಂ ಕುರುದೇ ತುಯ. ಸೂರ್ಯ ಕೊಲ್ಲಕ್ಕಾಗುತ್ತಾ? ಆದ್ರೆ ಹೇಳ್ತಾರೆ ಇಲ್ಲಿ, ಸೂರ್ಯ ಉದಯನಾಗುವಾಗ ಅಸ್ತಮಿತನಾಗುವಾಗ ಅರ್ಘ್ಯ ಪ್ರದಾನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಸೂರ್ಯನನ್ನ ಕೊಂದ ಪಾಪ ಅನ್ನೋ ಯಾರಿಗೆ ಬರುತ್ತೆ? ಆ ವ್ಯಕ್ತಿಗೆ ಬರುತ್ತೆ. ಆದ್ರಿಂದ ಏನ್ ಮಾಡ್ಬೇಕು, ಕಾಲ ಕಾಲಕ್ಕೆ ಅಷ್ಟೇ. ಆದ್ದರಿಂದ ಅಂತಹ ಸೂರ್ಯ ಸಂಚಾರ ಮಾಡ್ತಾರೆ 6 ತಿಂಗಳು. ಕರ್ಕ ರಾಶಿಯಿಂದ ಧನುಸ್ ರಾಶಿ ತನಕ ನಿಧಾನವಾಗಿ ಸಂಚಾರ. ಉದಯಾದ್ರಿಯಿಂದ ಅಷ್ಟಾದ್ರಿಗೆ ಬರೋ ತನಕ ನಿಧಾನ ಗತಿ. ಆದ್ರಿಂದ ಅವಾಗ ಏನಾಗುತ್ತೆ, ಹಗಲು ಕಡಿಮೆ, ರಾತ್ರಿ ಜಾಸ್ತಿ. ಮಕರದಿಂದ ಇನ್ನು 6 ತಿಂಗಳು ಸಂಚಾರ ವೇಗವಾಗಿರುತ್ತೆ. ಆದ್ದರಿಂದ ರಾತ್ರಿ ಕಡಿಮೆ, ಅಲ್ಲಿ ಹಗಲು ಜಾಸ್ತಿ. ಈ ಸಂದರ್ಭ ಉತ್ತರಾಯಣ, ದಕ್ಷಿಣಾಯಣ ಅಂತ ಪ್ರತಿಯೊಂದು ತಿಂಗಳು ಒಂದೊಂದು ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಾರೆ. ಮೇಷಾದಿ 12 ರಾಶಿಗಳು: ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಮೀನ ಎಣಿಸೋದು ಅಂತಾರಲ್ಲ ಹಾಗೆ. ಆದ್ದರಿಂದ ಮೀನ ಕೊನೆಯದು, ಮೇಷ ಮೊದಲನೇ. ಅಲ್ಲಿ ತನಕ ಏನ್ ಮಾಡೋದು, 12 ರಾಶಿಗಳಲ್ಲಿ ಒಂದೊಂದು ತಿಂಗಳ ಸಂಚಾರ ಅವರದ್ದು. ಆದ್ದರಿಂದ ತಿಂಗಳು ಒಂದೇನಾಯ್ತು, ಈ ರಾಶಿ ಬಿಟ್ಟು ಇನ್ನೊಂದು ರಾಶಿ ಹೋದಾ ಅಂದ್ರೆ ಸಂಕ್ರಾಂತಿ ಬಂತು. ನಾವಿಲ್ಲ ಆಚರಣೆ 2 ಸಂಕ್ರಾಂತಿ, ಒಂದು ದಕ್ಷಿಣಾಯನ, ಒಂದು ಉತ್ತರಾಯಣ ಆಚರಣೆ ಮಾಡಬೇಕು. 12 ಮಾಡಬೇಕು ಅರ್ಘ್ಯ ಪ್ರದಾನ, ಇದಕ್ಕೆ ತರ್ಪಣಾದಿಗಳಿಗೆಲ್ಲ. ಅದರಿಂದ ಸೂರ್ಯ ಕರೆಕ್ಟ್ ಆಗಿ ಒಂದು ತಿಂಗಳು ಅಂದ್ರೆ 30 ದಿನಗಳಿಗೆ ಒಂದು ರಾಶಿ. 29 ಆಗಲ್ಲ, 31 ಆಗಲ್ಲ. ಆದ್ದರಿಂದ ಸೌರಮಾನ ಅನುಷ್ಠಾನ ಮಾಡತಕ್ಕಂತ ವ್ಯಕ್ತಿಗಳಿಗೆ ವರ್ಷಕ್ಕೆ ಎಷ್ಟು ದಿನ ಅಂತಂದ್ರೆ 12 × 4 36. ಕರೆಕ್ಟ್ ಆಗಿ 360 ದಿನ. ಒಂದು ನಾಮ ಉಷಾ ಭಗ ಅಂತ ದ್ವಾದಶಾದಿತ್ಯರು ಅಂತೀವಲ್ಲ, 12 ನಾಮಗಳು. ಅದಕ್ಕೆ 7 ಕುದುರೆಗಳು, 7 ಛಂದಸ್ಸುಗಳು, ಒಂದೊಂದು ಬಣ್ಣ. ಆ 7 ಕುದುರೆ ಸೇರಿ ಅದಕ್ಕೆ ಏಕ ಅಂತ ಕರೀತಾರೆ. ಬಹಳ ಕಷ್ಟ ಇದೆಲ್ಲ ಅನುಸಂಧಾನ ಮಾಡೋದು, ತುಂಬಾ ಕಷ್ಟ. ಆ ರಥಕ್ಕೆ ಒಂದೇ ಒಂದು ಚಕ್ರ, ಅದರ ಮುಂದೆ ಕೂತವನೇ ಪೂರ್ಣವಾಗಿ ಮೊಟ್ಟೆ ಬಲಿದೆ ಆ ವಿನುತಾದೇವಿ ಕಟ್ಟು ಮಾಡಿದ್ದಕ್ಕೆ ಹೊರಗೆ ಬಂದವನೇ ಅರುಣ. ಪಾಪ ಆ ಮೊಟ್ಟೆ ಒಳಗೆ ಇನ್ನೂನು ಬಡ್ಡಿಯಿಂದ ಇನ್ನು ಮುಂದೆ ಬೆಳೆದೇ ಇರಲಿಲ್ಲ. ಅವಾಗ ತಾಯಿಗೆ ಶಾಪ ಕೊಟ್ಟ, ನೀನ್ ದಾಸಿ ಆಗು ಅಂತ. ದಾಸ್ಯ ಮೋಚನೆ ಮಾಡೋದು ಯಾರು ಅಂತ, ಇನ್ನೊಂದು ಮೊಟ್ಟೆ ಇನ್ನೊಂದು ಪಕ್ಷಿ ಬರುತ್ತೆ, ಅದು ಮೋಚನೆ ಮಾಡುತ್ತೆ ಅಂತ ಆಗ ಬಂದವನೇ ವೈನಜೇಯ. ಭಾರ ಎತ್ಕೊಂಡಿದ್ದಕ್ಕೆ ಫೇಮಸ್ ಆಗ್ಬಿಟ್ಟ ಗರುಡ. ಗರುಡ ಅಂದ್ರೆ ಮಹಾಭಾರ ಹೊತ್ಕೊಂಡವರು ಅಂತ ಅರ್ಥ. ಆದ್ರಿಂದ ಅರುಣ ಸಾರಥಿಯಾಗಿ ಸೂರ್ಯ ತಾನು ಪದ್ಮಾಸನದಲ್ಲಿ ಕೂತು ಸವಿತೃನಾಮಕ ನಾರಾಯಣನಿಗೆ ಪ್ರತಿಮೆಯಾಗಿ ಸಂಚಾರ ಮಾಡ್ತಾನೆ. ಸಂಚಾರ ಮಾಡುವಾಗ ಹಗ್ಗ ಕೆಲವರಾಗ್ತಾರೆ, ಅದರಲ್ಲಿ ಯಕ್ಷರಿರ್ತಾರೆ, ಅಪ್ಸರೆಯರಿರ್ತಾರೆ, ರಾಕ್ಷಸರಿರ್ತಾರೆ, ಎಲ್ಲ ಇರ್ತಾರೆ. ಆದ್ರೆ ಸೂರ್ಯನ ರಥದ ಚಕ್ರದ ಸ್ಪೋರ್ಟ್ಸ್ ನಲ್ಲಿ 64,000 ಮುನಿಗಳು ಕೂತಿರ್ತಾರೆ. ವೈಭವ 64,000 ಮುನಿಗಳು. ಅವರಿಗೆ ವಾನಕಿಲ್ಯರು ಅಂತ ಹೆಸರು. ಇಷ್ಟೇ ಗಾತ್ರ ಅವರು, ಇಷ್ಟೇ ಉದ್ದ ಅವರು. ಕಶ್ಯಪರ ಮಕ್ಕಳಾಗಿ ಬಂದವರು ಇಂದ್ರದೇವರು. ಕಶ್ಯಪರಿಗೆ ಸಮಿತ್ರ ಅಗ್ನಿಹೋತ್ರಕ್ಕೆ ಸಮಿತ್ರ ತರಬೇತಿ ಹೋಗಿದ್ದಾರೆ. ಇಂದ್ರನು ಹೋದ. ಇಂದ್ರ ಹೋಗಿ ದೊಡ್ಡ ಕಟ್ಟು ಸಮಿತ್ರ ತರ್ತಾನೆ.
ಬಾಲಕಿಯರು 64,000 ಜನ ಸೇರಿ ಒಂದು ಕಟ್ಟಿ ಬರ್ತಾ ಇರ್ಬೇಕು. ಅಲ್ಲಿ ಹತ್ತಿರದಲ್ಲಿ ಬರ್ಬೇಕಾದ್ರೆ ಒಂದು ಹಸು ಕರು ಭೂಮಿನ ಹಳ್ಳ ಮಾಡಿ ಹೊರಟಾಗಿದೆ. ಕರು ಗೋವತ್ಸಮದ ಪಾಪ ಒದ್ದೆ ಆದ್ಮೇಲೆ ಹಳ್ಳ ಮಾಡೋಗ್ಬಿಡುದು. ಇಂದ್ರ ಬರ್ತಾ ಇದ್ದಾನೆ, ವಾಲಕ್ಕಿಂತ ತಲೆ ಮೇಲೆ ಉಟ್ಕೊಂಡು ಬರ್ತಾ ಇದ್ದಾನೆ ಪಾಪ. ಹೊತ್ಕೊಂಡ್ ಬರೋ ಕಾಲಕ್ಕ ಕರು ಮಾಡಿದ ಹಳ್ಳದ ಒಳಗೆ ಬಿದ್ದುಬಿಟ್ಟು ಬೇರೆ ಬರಕಾಗ. ಅವಾಗ ಇಂದ್ರ ಅನ್ಕೊಂಡಂತೆ ನನ್ಗಾಗ ಶಾಪ ಬಿಟ್ರು ಅನ್ನೋದು ಲೆಕ್ಕ ಬರುತ್ತೆ. ಬಾಲಕಿಯರು ಅಂತ 64,000 ಜನ ತಲೆ ಮೇಲೆ ತಲೆ ಕೆಳಗೆ ಕಾಲ ಮೇಲೆ ಹಾಕಿ ತಪಸ್ ಮಾಡತಕ್ಕಂತ ದೊಡ್ಡ ಜ್ಞಾನಿಗಳು ಅಂತ ಮಹಾನುಭಾವರು. ಅವರ ವಾಸೆಯಲ್ಲಿ ಸೂರ್ಯನ ರಥದ ಚಕ್ರದ ಅರಗಳಲ್ಲಿ ಅಲ್ಲೇ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಸೂರ್ಯನ ಚಕ್ರ ತಿರುಗಿದಾಗ ತಾನೆ ಹಗಲು ಮಧ್ಯಾಹ್ನ ಸಾಯಂಕಾಲ ಅಂತ ಆಗೋದು. ನಾವು ಟೈಮಿಂಗ್ ಕರೆಕ್ಟ್ ಆಗಿ ಸಂಧ್ಯಾವನೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಮತ್ತೆ ಅಂತ ರಾಕ್ಷಸರು ಅವ್ರು ಅಲ್ಲೇ ಇರ್ತಾರೆ. ಅವರಿಗೆ ಬ್ರಹ್ಮದೇವನ ವರ, ನೀವು ದಿನ ಹುಟ್ಟಬೇಕು ದಿನ ಸಾಯ್ಬೇಕು. ಹುಟ್ಟೋದಕ್ಕೆ ಸಾಯೋದಕ್ಕೆ ಅಂದ್ರೆ ನಾವು ಟೈಮಿಂಗ್ ಕರೆಕ್ಟ್ ಆಗಿ ಸಂಧ್ಯಾ ವಂದನೆ ಮಾಡಿ ಅರ್ಘ್ಯ ಪ್ರದಾನ ಮಾಡಿಬಿಟ್ರೆ ಅರ್ಘ್ಯ ಪ್ರದಾನ ಮಾಡಿದ ನೀರು ಬ್ರಹ್ಮಾಸ್ತ್ರವಾಗಿ ಆ ಮಂದೆ ಹರಿದುಕೊಳ್ಳುತ್ತೆ ಆ ಕಾಲಕ್ಕೆ. ಅದಾದ್ಮೇಲೆ ಮತ್ತೆ ಹುಟ್ಟುತ್ತಾರೆ, ಹುಟ್ಟದಾಗ ಮತ್ತೆ ಮಧ್ಯಾಹ್ನ ಸಂಧ್ಯಾ ವಂದನೆ ಅರ್ಘ್ಯ, ಮತ್ತೆ ಹುಟ್ಟುತ್ತಾರೆ ಸಾಯ ಸಂಧ್ಯಾ ವಂದನೆ ಅರ್ಘ್ಯ. ಆದ್ರಿಂದ ನಾವು ಟೈಮಿಂಗ್ ಕರೆಕ್ಟ್ ಆಗಿ ಅರ್ಘ್ಯ ಪ್ರದಾನ ಮಾಡ್ಲಿಲ್ಲ ಅಂದ್ರೆ ನಮ್ಮ ಪರವಾಗಿ ಸಂಧ್ಯಾವನೆ ಮಾಡೋರು ಯಾರು? ಅವ್ರು ಮಾಡ್ತಾರಲ್ಲ ಅದೇ ಮಾಡ್ಬೇಕು ಅಂತ ಅನ್ಕೊಂಡ್ರಲ್ಲ, ಆಮೇಲೆ ಮಾಡ್ಬೇಕು. ನಮ್ಮ ಪರವಾಗಿ ತ್ರಿಕಾಲದಲ್ಲಿ ಅರ್ಘ್ಯ ಪ್ರದಾನವನ್ನ ಮಾಡಿ ಮಂದೇಹ ರಾಕ್ಷಸರನ್ನ ಕೊಲ್ಲುವಂತಹ ಮಹಾನುಭಾವರು ಬಾಲಕಿಯರು. ಹೀಗೆ ಸೂರ್ಯನ ವೈಭವ ಅಪಾರವಾಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಸೂರ್ಯಮಂಡಲ ಆಯ್ತು, ಮುಂದೆ ಬರತಕ್ಕಂಥದ್ದೇ ಚಂದ್ರಮಂಡಲ. ಶಶಿ ಅವನು ಸೂರ್ಯನ ಅಷ್ಟು ಫಾಸ್ಟ್ ಆಗಿ ಸಂಚಾರ ಇಲ್ಲ. ಅವನ ಕಥೆ ಏನು ಅಂತಂದ್ರೆ ಓಡುವಾಗ ಸ್ವಲ್ಪ ಎಡಬಹುದು. ಅವನ್ ಹೆಂಗೆ ಅಂದ್ರೆ ತಿಥಿ ನೋಡ್ಕೊಂಡು ಸಂಚಾರ, 15 ದಿನ ಹೀಗೆ 15 ದಿನ ಹಾಗೆ ಅವನದ್ದು. ಆದ್ರಿಂದ ಏನಾಗುತ್ತೆ, ಸೂರ್ಯನಿಗೆ ಅನುಗುಣವಾಗಿ ಸಂಚಾರ ಮಾಡ್ತಾ 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 ಬರ್ಬೇಕಲ್ಲ, ಅವಾಗ ಸ್ವಲ್ಪ ಲೇಟ್ ಆಗುತ್ತೆ. ಆ ಲೇಟ್ ಆಗಿದ್ದು 3 ವರ್ಷಕ್ಕೆ ಒಂದ್ಸಲ ಏನಾಗುತ್ತೆ, 30 ದಿನ ಎಕ್ಸ್ಟ್ರಾ ಕೂತ್ಕೊಳ್ಳುತ್ತೆ. ಅಂದ್ರೆ ಸೂರ್ಯನ ವೇಗಕ್ಕೆ ಇವನು ವೇಗ ತಾಳೆ ಆಗ್ಬೇಕಲ್ಲ, ಅದೇನಾಯ್ತು 3 ವರ್ಷಕ್ಕೊಂದ್ಸಲ 30 ದಿನ ಎಕ್ಸ್ಟ್ರಾ ಆಗಿದೆ. ಆ 30 ದಿನಗಳಲ್ಲಿ ಸಂಕ್ರಮಣ ಇರಲ್ಲ. ಆದ್ದರಿಂದ ಅದನ್ನ ಸೌರಮಾನ ಆಚರಣೆ ಮಾಡತಕ್ಕಂಥವ್ರು ಬಲ ಅಂತ ಕರೀತಾರೆ. ನಾವು ಅದನ್ನ ಚಾಂದ್ರಮಾನದವರು ಅಧಿಕ ಅಂತ ನಾವು ಕರೀತೇವೆ. ಯಾವ ಮಾಸದಲ್ಲಿ ಸೂರ್ಯನ ಸಂಕ್ರಮಣ ಇಲ್ಲ ಆ ಮಾಸಕ್ಕೆ ಸೌರಮಾನದವರು ಬಲ, ಅದು ವರ್ಜ್ಯ ಅಂತ ಕರೀತಾರೆ. ನಾವು ಅದನ್ನ ಅಪೋಪದಾನ ಇತ್ಯಾದಿಗಳಿಗೆಲ್ಲ ಉಪಯೋಗ ಮಾಡ್ಕೊಂಡ್ಬಿಟ್ಟು ಅದನ್ನ ಅಧಿಕ ಮಾಸ ಅಂದ್ರೆ 3 ವರ್ಷಕ್ಕೆ ಒಂದ್ಸಲ ಬರುವಂಥದ್ದು. ಆದ್ದರಿಂದ ಚಂದ್ರನ ಸಂಚಾರದಲ್ಲಿ ಕೆಲವು ಸಲ 2 ತಿಥಿ ಬರುತ್ತೆ, 2 ದಶಮಿ 2 ಅಷ್ಟಮಿ, ಇನ್ನೊಂದ್ಸಲ ತಿಥಿ ಕ್ಷಯ ಆಗ್ಬಿಡುತ್ತೆ. ಆದ್ರಿಂದ 27 ಆಗತ್ತೆ, 28 ಆಗತ್ತೆ, 30 ಆಗತ್ತೆ, 31 ಆಗ್ಬಿಡುತ್ತೆ. ಅದೆಲ್ಲ ಲೆಕ್ಕ ಹಾಕೊಂಡು 3 ವರ್ಷಕ್ಕೆ ಒಂದ್ಸಲ 30 ಮಾಡಿ 1 ತಿಂಗಳು ಲೆಕ್ಕ ಹಾಕಿ ಮುಂದುವರೆದು. ಈ ದೃಷ್ಟಿಯಲ್ಲಿ ಚಂದ್ರನ ಸಂಚಾರ. ಆ ಚಂದ್ರಮಂಡಲಕ್ಕಿಂತ ಕೆಳಗೆ ನಕ್ಷತ್ರ ಮಂಡಲ, ಆ ನಕ್ಷತ್ರ ಮಂಡಲಕ್ಕಿಂತ ಸ್ವಲ್ಪ ಮೇಲಿರೋವನೇ ಸ್ವರ್ಭಾನು. ಆ ಸ್ವರ್ಭಾನುವಿನ ಹೆಸರೇ ರಾಹು, ಸಿಂಹಿಕೆಯ ಮಗ. ಸಿಂಹಿಕೆ ಯಾರು? ಹಿರಣ್ಯಕಶಿಪುನ ತಂಗಿ ಆ ಸಿಂಹಿಕೆ. ಆ ಸಿಂಹಿಕೆಯ ಮಗನೇ ರಾಹು, ಮಹಾದುಷ್ಟ. ಅವ್ರು ಹೆಂಗ್ ದುಷ್ಟ ಆದ ಅನ್ನೋದನ್ನ 8ನೇ ಸ್ಕಂದ ಭಾಗವತದಲ್ಲಿ ಹೇಳ್ತೀವಿ ನಾವು. ಮೃಗಾಚಾರ್ಯ ಹೇಳ್ತಾರೆ, ಅವನಿಗೆ ಸೂರ್ಯ ಚಂದ್ರರ ಮೇಲೆ ದ್ವೇಷ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಅವಾಗವಾಗ ಸೂರ್ಯ ಚಂದ್ರರನ್ನ ನುಂಗ್ಬಿಡ್ಬೇಕು ಅಂತ ಬರ್ತಾನೆ. ನುಂಗಬೇಕು ಅಂತ ಬಂದಾಗ ಸೂರ್ಯ ಚಂದ್ರ ಇಬ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭಾಗವತ ಹೇಳುವಂತ ದೊಡ್ಡ ಸಂದೇಶ ಇಲ್ಲಿ. ಆಗ ದೇವರು ಏನ್ ಮಾಡ್ತಾನೆ, ಸೂರ್ಯಮಂಡಲದ ಕೆಳಗೆ ಅಥವಾ ಚಂದ್ರಮಂಡಲದ ಕೆಳಗೆ ರಾಹು ಅಥವಾ ಕೇತು ನುಂಗೋದಕ್ಕಿಂತ ಮಧ್ಯದಲ್ಲಿ ತನ್ನ ಸುದರ್ಶನ ಚಕ್ರವನ್ನ ಅಡ್ಡ ಇಡ್ತಾನೆ. ಆದ್ದರಿಂದ ಆ ಕಾಲವನ್ನೇ ಉಪರಾಗ ಅಂತ ಕರೀತೇವೆ. ಉಪರಾಗಕ್ಕೆ ನಾವೇನಂತೀವಿ, ಗ್ರಹಣ ಅಂತೀವಿ. ಆ ಗ್ರಹಣ ಕಾಲ ಅತ್ಯಂತ ಶ್ರೇಷ್ಠವಾದ ಕಾಲ. ಮಾಮೂಲಿ ದಿನಗಳಲ್ಲಿ 1 ಜಪ ಮಾಡಿದ್ರೆ ಒಂದೇ ಫಲ. ಗ್ರಹಣ ಕಾಲದಲ್ಲಿ 1 ಮಾಡಿದ್ರೆ ಕೋಟಿ, 1 ದಾನ ಮಾಡಿದ್ರೆ ಕೋಟಿ, 1 ದೀಪ ಹಚ್ಚಿಬಿಟ್ರೆ ಕೋಟಿ, 1 ಪ್ರದಕ್ಷಿಣೆ ಮಾಡಿದ್ರೆ ಕೋಟಿ. ಯಾಕೆ? ಭಗವಂತ ತನ್ನ ಚಕ್ರವನ್ನ ಅಡ್ಡ ಇಟ್ಟಿರ್ತಾನೆ. ಆದ್ರಿಂದ ಮಹತ್ವ ಅದಕ್ಕೆ ಅಂತ ಭಾಗವತದಲ್ಲಿ ಮಾತ್ರ ಬರುತ್ತೆ, ಬೇರೆ ಎಲ್ಲೂ ಬರುತ್ತೆ ಈ ವಿಶೇಷ.
ಹೀಗೆ ಎಲ್ಲ ಮಂಡಲಗಳು, ಅಲ್ಲಿಂದ ಕೆಳಗೆ ಸ್ವರ್ಗಾದಿ ಲೋಕಗಳು ಎಲ್ಲ ಇದೆ ಅಂತ ನಿರೂಪಣೆ ಮಾಡ್ತಾರೆ. ನೋಡಪ್ಪ, ಇದು ಎಲ್ಲ ಲೋಕಗಳ ನಾವು ತಿಳ್ಕೊಂಡಿದ್ದಿಷ್ಟೇ, ಹೇಳದೇ ಬೇಕಾಗ್ತದೆ ಇನ್ನೂ ಇದರಲ್ಲಿ. ಅದಾದ ಮೇಲೆ ಇವ್ರು ಕೇಳ್ತಾರೆ, ಯಾಕೆ ಸ್ವಾಮಿ ಎಷ್ಟು ವಿಚಿತ್ರ ಆಗಿ ಲೋಕಗಳು ಅಂತಾಗ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅದನ್ನ ದೇವರು ಕೊಡ್ತಾರಪ್ಪ ಅಂತ ಹೇಳ್ತಾರೆ. ಕೊನೆಗೆ ಪ್ರಶ್ನೆ ಮಾಡ್ತಾನೆ, ನರಕಾನಾಮ ಕೇಳುವ ದೇಶ ವಿಶೇಷ ಅಂತ. ಸ್ವಾಮಿ, ಎಲ್ಲದರ ಬಗ್ಗೆ ನಿರೂಪಣೆ ಮಾಡಿದ್ರಿ, ನರಕ ಅನ್ನೋದು ಒಂದು ಸ್ಪೆಸಿಫಿಕ್ ಆಗಿ ಯಾವ ತರ ಒಂದು ಪ್ರದೇಶವೋ ಒಂದು ಲೋಕವೋ ಅದು ಎಲ್ಲಿದೆ ನಮ್ಗೆ ಗೊತ್ತಾಗ್ಬೇಕಲ್ಲ ಅಂತಂದ್ರೆ, 3 ಲೋಕಗಳು, ಭೂಹು ಭುವ ಸ್ವಹ. ಆ ಭೂಲೋಕಕ್ಕಿಂತ ಸ್ವಲ್ಪ ಕೆಳಗೆ, ಅಂಡೋದಕಕ್ಕಿಂತ ಸ್ವಲ್ಪ ಮೇಲೆ ಆಕಾಶದಲ್ಲಿ ಇರುವಂತದ್ದೇ ನರಕ ಲೋಕಗಳು. ಅಲ್ಲಿ ಅಗ್ನಿಶ್ವಾತ್ತರೆ ಮೊದಲಾಗಿರ್ತಕ್ಕಂಥ ಪಿತೃದೇವತೆಗಳು ತಮ್ಮ ತಮ್ಮ ಗೋತ್ರದವರಿಗೆ ಒಳ್ಳೆಯದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಾಸ ಮಾಡುತ್ತಾರೆ. ಅಲ್ಲಿಯೇ ಪಿತೃರಾಜನಾಗಿರ್ತಕ್ಕ ಯಮಧರ್ಮ ದೇವರ ಆದೇಶವನ್ನ ಉಲ್ಲಂಘನೆ ಮಾಡದೆ ಎಲ್ಲ ಜನಗಳಿಗೆ ಶಿಕ್ಷೆ ಸ್ವರ್ಗಾದಿಗಳನ್ನ ಕೊಡ್ತಾ ವಾಸ ಮಾಡ್ತಾ ಇದ್ದಾರೆ. ಪಾಪವನ್ನು ಮಾಡಿದವರಿಗೋಸ್ಕರವಾಗಿ ನರಕಗಳು ಅಂತ ಎತ್ತಿಟ್ಟಿದ್ದಾನೆ ಅಂತ ಇಲ್ಲಿ ಹೇಳಿ ಕೊನೆಯ ಅಧ್ಯಾಯದಲ್ಲಿ ನರಕ ಲೋಕಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ಗರುಡ ಪುರಾಣಾದಿಗಳನ್ನ ನಾವು ತೆಗೆದು ನೋಡಿದ್ರೆ ನರಕ ಎಷ್ಟಿದೆ ಅಂತಂದ್ರೆ 84 ಲಕ್ಷ ನರಕಗಳು ಅಂತ ಹೇಳ್ತಾರೆ. ಅಲ್ಲಿಂದ ಕೆಳಗೆ ಬಂದ್ರೆ ಅದೆಷ್ಟೋ ಕೋಟಿ ನರಕ ಅಂತ ಹೇಳ್ತಾರೆ. ನರಕಗಳು ಎಷ್ಟಿದೆ ಅಂತಂದ್ರೆ ಪ್ರಧಾನವಾಗಿ ಬ್ರಹ್ಮಸೂತ್ರದಲ್ಲಿ ಹೇಳಿದ ನರಕ 7. ಅದರಲ್ಲಿ 2 ಭಾಗ, 2, 5. 2 ನರಕಗಳು ನಿತ್ಯ ನರಕ ಅಂತ ಕರೀತಾರೆ. ನಿತ್ಯ ನರಕ ಅಂದ್ರೆ ಅಲ್ಲಿ ಹೋಗುವ ವಾಪಸ್ ಬರೋ ಹಾಗೆ ಇಲ್ಲ. ತಮಸ್ಸು, ಅಂಧನ್ ತಮಸ್ಸು, ನಾನೇ ದೇವರು ಜಗತ್ತು ಸುಳ್ಳು ಇತ್ಯಾದಿ ಹಾಗೆ ಚಿಂತನೆಯನ್ನ ಮಾಡೋದ್ರಿಂದ ಬರುವಂತಹ ನರಕ ಅಂಧನ್ ತಮಸ್ಸು, ತಮಸ್ಸು. ಅದು ಬಿಟ್ರೆ ಅನಿತ್ಯ ನರಕಗಳು ಅಂತಿದೆ. ಅದರಲ್ಲಿ 5 ಪ್ರಧಾನವಾದಂತಹ ನರಕಗಳು: ರೌರವ, ಮಹಾರೌರವ, ವನ್ಹಿ, ವೈತರಣಿ, ರೌರವೋತ ವನ್ಹಿ ವೈತರಣಿ ತಥಾ ಕುಂಭೀಪಾಕ. 5: ರೌರವ, ಮಹಾರೌರವ, ವನ್ಹಿ, ವೈತರಣಿ, ಕುಂಭೀಪಾಕ. ಈ 5 ನರಕಗಳು ಅನಿತ್ಯ ನರಕಗಳು. ಅದಕ್ಕೆ ನಾವು ಹೇಗ್ ತಪ್ಪು ಮಾಡ್ತೇವೋ ಅದರಂಗೆ ಅಲ್ಲಿ ಹೋಗಿ ಬಂದು ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಮತ್ತೆ ವಿಸ್ತಾರವಾಗಿ ನರಕದ ಬಗ್ಗೆ ಮಾತಾಡ್ತಾರೆ. ತಾಮಿಸ್ರ, ಅನುತಾಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಅಸಿಪತ್ರವನ, ಸಂದಂಶ, ತಪ್ಸಸೂರ್ಮಿ, ವಜ್ರಕಂಟಕ ಶಾಲ್ಮಲಿ, ವೈತರಣಿ, ಭೂಯೋಧ, ಪ್ರಾಣರೋಧ, ವಿಶಸನ, ನಾನಾಭಕ್ಷ, ಸಾರಮೇಯಾದನ, ಅವೀಚ್ಯ, ಅಯಪ್ಪಾನ, ರೇತಪ್ಪಾನ, ಕ್ಷಾರಕೃತಮ, ಶೂಲಪ್ರೋತ, ದಂಗಶೂಕ, ಅವಟ ನಿರೋಧ, ಸೂಚೀಮುಖ, ಪರ್ಯಾವರ್ತನಂ ಇತಿ 28 ನರಕ ವಿವಿಧ ಯಾತನ ಭೂಮಯ ಅಂತ ಇಲ್ಲಿ ಭಾಗವತ ಹೇಳಿ 28 ನರಕ. ಆ ನಿರ್ಣಯಕ್ಕೆ ಬಂದಾಗ 7 ಪ್ರಧಾನ. ಅದರಲ್ಲಿ ಅನಿತ್ಯ 5 ನಾನು ಹೇಳೋದಲ್ಲ, ನಿತ್ಯ 2. ಯಾರು ಜಗತ್ ಸತ್ಯತ್ವ, ಭಗವಂತ ಗುಣಪರಿಪೂರ್ಣ, ಆಯುಜೀವೋತ್ತಮತ್ವ ಇತ್ಯಾದಿಯಾದಂತಹ ತತ್ವಗಳ ಅನುಸಂಧಾನ ಮಾಡ್ತಾರೆ, ಅವರಿಗೆ ನಿತ್ಯ ನರಕಗಳು ಯಾವ ಕಾರಣಕ್ಕೂ ಇಲ್ಲ. ಅನಿತ್ಯಕ್ಕೆ ಹೋಗಿ ಬಂದು ಮಾಡ್ತಿರ್ತೀವಿ ಮಾಡಿದ ಪಾಪಗಳನ್ನ. ಯಾವ ಪಾಪಕ್ಕೆ ಯಾವ ನರಕ ಅಂತಾನು ಸುಖಾಚಾರ ಹೇಳ್ತಾರೆ. ಆದ್ದರಿಂದ ಸ್ಕಂದ ಮುಗಿಸುವಾಗ ನರಕಗಳನ್ನು ಹೇಳಿಸಿ ಮುಗಿಸುವಂತಹ ಪದ್ಧತಿ ನಮ್ಮಲ್ಲಿ. ಅದು ಮಂಗಳ ಅಂತ ಆಗೋದಿಲ್ಲ, ಅಮಂಗಳ ಅಂತ ಆಗ್ತದೆ. ಆದ್ದರಿಂದ ಅಂತ ನರಕ ಲೋಕ ಯಾರಿಗಿದೆ ಅಂದ್ರೆ ಪಾಪಿಗಳಿಗೆ ಮಾತ್ರ. ಪಾಪಿಗಳು ಯಾರು ಮುಖ್ಯವಾಗಿ ಅಂತಂದ್ರೆ ಈ ತಪ್ಪು ಆ ತಪ್ಪು ಎಲ್ಲರೂ ಮಾಡ್ತಾರೆ. ತಪ್ಪು ಮಾಡದೇ ಇರ್ತಕ್ಕಂಥವ್ರು ಯಾರು ಇಲ್ಲ. ದೊಡ್ಡ ಜ್ಞಾನಿಗಳಿಂದ ಆರಂಭ ಮಾಡಿಕೊಂಡು ಏನೋ ಗೊತ್ತಿಲ್ಲದೆ ಇರೋ ತನಕ ತಪ್ಪನ್ನ ಮಾಡ್ತಿರೋರು ಯಾರೂ ಇಲ್ಲ. ಆದ್ರೆ ಮುಖ್ಯವಾದಂತಹ ತಪ್ಪುಗಳು ಯಾವುದು ಅಂದ್ರೆ ದೇವರ ಕುರಿತಾಗಿ ತಿಳ್ಕೊಳ್ಳೋದೇ ಇರೋ ಅಂತ, ಅದೇ ಮುಖ್ಯವಾದ ತಪ್ಪು. ನರಕಕ್ಕೆ ಪ್ರಧಾನವಾದ ಸಾಧನೆ ಯಾವುದು? ದೇವರ ಜ್ಞಾನವನ್ನ ಪಡೀದೇ ಇರುವಂತದ್ದು. ಆ ಭಗವಂತನ ಜ್ಞಾನವನ್ನ ನಾವು ಪಡೀಲಿಕ್ಕೆ ಯಾರು ವಿರೋಧ ಮಾಡ್ತಾರೆ ಅವರೆಲ್ಲ ನಮ್ಮ ನರಕಕ್ಕೆ ಕಾರಣರಾಗ್ತಾರೆ ಅಂತ ಚಿಂತನೆಯನ್ನ ಮಾಡ್ತಾರೆ. ಹೇಗೆ ಸ್ವರ್ಗಾದಿ ಲೋಕಗಳು ದೇವರ ಮನೆಯೋ ಹಾಗೆ ನರಕ ಲೋಕವು ದೇವರ ಮನೆ. ಸ್ವರ್ಗದಲ್ಲಿ ಹೇಗೆ ಸಂತೋಷವಾಗಿ ದೇವರಿದ್ದಾನೋ ನರಕದಲ್ಲಿಯೂ ಅಷ್ಟೇ ಸಂತೋಷವಾಗಿ ದೇವರಿದ್ದಾನೆ ಅಂತ ಭಗವಂತ ನಿರ್ವಿಕಾರ. ಅವನಿಗೆ ಯಾವುದರ ಲೇಪವೂ ಇಲ್ಲ ಅಂತ ಭಗವಂತ ಪಾತಾಳಾದಿ ಲೋಕವನ್ನು ಆರಂಭ ಮಾಡಿಕೊಂಡು ಸತ್ಯಲೋಕ ತನಕ ವ್ಯಾಪ್ತನಾಗಿ ವಿರಾಟ್ ರೂಪನಾಗಿ ವಿರಾಜಮಾನನಾಗಿದ್ದಾನೆ. ಅಂತಹ ಭಗವಂತನ ಪಾತಾಳ
ಅಂದ್ರೆ ತಲೆ ಸತ್ಯಲೋಕ. ಅಂತಹ ಭಗವಂತನನ್ನ ಬ್ರಹ್ಮಾಂಡಾಂತರ್ಯಾಮಿಯಾಗಿ ನೋಡಿ ಅವನನ್ನೇ ಸೂಕ್ಷ್ಮ ರೂಪದಲ್ಲಿ ಹೃದಯದಲ್ಲಿ ಚಕ್ರಶಂಕರಧಾರಿಯಾಗಿದ್ದಾನೆ, ನಗ್ತಾ ಇದ್ದಾನೆ, ಕಣ್ಣಗಲ ಇದೆ, ಕೌಸ್ತುಭ ಮಣಿ ಕಿರೀಟ ಎಲ್ಲ ಹಾಕೊಂಡಿದ್ದಾನೆ, ಪೀತಾಂಬರ ಇದೆ, ಒಡ್ಯಾಣ ಇದೆ, ಪಾದಮೂಪುರ ಇದೆ, ನಮ್ಮನ್ನು ನೋಡಿ ನಗ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ಅನುಕೂಲ ಆಗ್ಲಿ ಅಂತಲೇ ಸ್ಥೂಲವಾದ ಬ್ರಹ್ಮಾಂಡ ನಿರೂಪಣೆಯನ್ನು ಮಾಡಿದ್ದೇವೆ ಅಂತ ಹೇಳಿ ಮಹಾನುಭಾವರಾದಂತಹ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ 5ನೇ ಸ್ಕಂದದಲ್ಲಿ ಬಂದಿದ್ದು ಪ್ರಿಯವೃತರಾಜನ ವಂಶ ಚರಿತ್ರೆ, ಬ್ರಹ್ಮಾಂಡ ವಿಸ್ತಾರ ಆ ಎರಡನ್ನ ಹೇಳಿ 5ನೇ ಸ್ಕಂದವನ್ನ ಸಮಾಪ್ತಿ ಮಾಡ್ತಾರೆ. 6ನೇ ಸ್ಕಂದ ಆರಂಭ ಆಗ್ತಿದ್ದಾಗೆ ಸ್ವಾಮಿಯಿಂದ ನರಕ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆಯೊಂದಿಗೆ 6ನೇ ಸ್ಕಂದ ಆರಂಭ ಆಗ್ತಾ ಇದೆ. ಆದ್ದರಿಂದ ಭಾಗವತ ಪಂಚಮ ಸ್ಕಂದದಲ್ಲಿ ನರಕ ಲೋಕಗಳು ವರ್ಣನೆ ಮಾಡಿದ್ದಾರೆ ಎಂದು ಮಾತ್ರಕ್ಕೆ ನಾವೆಲ್ಲ ಹೊರಡ್ತೀವಿ ಅಂತಲ್ಲ, ಸ್ವರ್ಗ ಹೇಳಿದ್ದಾರೆ ಅಂತ ಮಾತ್ರಕ್ಕೆ ನಾವೇ ನೋಡಿರ್ತೀವಿ ಅಂತಲ್ಲ. ಎರಡಕ್ಕೂ ನಮ್ಮ ಕರ್ಮಾನುಸಾರವಾಗಿ ನಮ್ಮ ಸಾಧನೆಗೆ ಅನುಗುಣವಾಗಿ ಆಯಾ ಲೋಕಗಳ ಪ್ರಾಪ್ತಿ. ಆದ್ರೆ ಅನಿತ್ಯ ನರಕಗಳಿಗೆ ನಾವೆಲ್ಲ ಹೋಗಿ ಬಂದು ಮಾಡ್ತಾ ಇರ್ತೇವೆ. ನಿತ್ಯ ನರಕಗಳು ನಮಗೆ ಖಂಡಿತವಾಗ್ಲೂ ಇಲ್ಲ. ಅದಂತೂ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು. ತಾಮಿಸ್ರ ಅಂಧತಾಮಿಸ್ರ ಖಂಡಿತವಾಗ್ಲೂ ಇಲ್ಲ. ಶಾಸ್ತ್ರವನ್ನು ಯಥಾರ್ಥವಾಗಿ ಚಿಂತನೆ ಮಾಡೋರಿಗೆ ಇದಿಲ್ಲ ಅನ್ನುವ ಭರವಸೆಯೊಂದಿಗೆ ಶುಕಾಚಾರ್ಯರು ಪಂಚಮ ಸ್ಕಂದದ ಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ. ಹರಿವಾಯುಗಳ ಪರಮಾನುಗ್ರಹದಿಂದ ಜ್ಯೋತಿ ನರಸಿಂಹರಾಯರ ಒಂದು ವಿಶೇಷವಾದ ಒಂದು ಸಪೋರ್ಟ್ ಇಂದ ಈ ಭಾಗವತದ ಜ್ಞಾನಯಜ್ಞ ಇಲ್ಲೇ ನಡೀತಾ ಇದೆ. 5 ಹೆಜ್ಜೆಗಳನ್ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಅಂತ ಮಾಡಿದ್ದೇವೆ. ಇನ್ನು 6, 7, 8, 9, 10, 11, 12 ಇನ್ನು 7 ಹೆಜ್ಜೆಗಳು ಪ್ರಧಾನ. ನಿಜವಾದ ಸಪ್ತಪದಿ ಅಂದ್ರೆ ಇಲ್ಲ, ಯಾವ್ದಾದ್ರು ಮದುವೆ ಸಪ್ತಪದಿ ಅಲ್ಲ. ಈ ಸಪ್ತಪದಿಗಳು ಅಂದ್ರೆ 7 ಶಾಸ್ತ್ರಗಳು. ಆ 7 ಶಾಸ್ತ್ರಗಳಿಂದ ಸಾರಭೂತವಾದ ಭಾಗವತ. ಇನ್ನು 7 ಹೆಜ್ಜೆ ಸಪ್ತಪದಿಯಿಂದ ನಾವೆಲ್ಲ ಒಟ್ಟಿಗೆ ಇಟ್ಟು ಕೊನೆಗೆ ಅಷ್ಟಮರಸನಾದ ಭಗವಂತನ ಜ್ಞಾನವನ್ನ ಪಡೀಲಿಕ್ಕೆ ಈ ಪಂಚಮಸ್ಕಂದ ಭಾಗವತದ ಪುಣ್ಯ ನಮ್ಮೆಲ್ಲರಿಗೆ ಸಾಧಕವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರವಣ ಮಾಡಿದ ನರಸಿಂಹದೇವರು ನಾಳೆ ಬೆಳಿಗ್ಗೆ ಗರಿಗಿರಿ ಕ್ಷೇತ್ರದ ನರಸಿಂಹದೇವರ ರಥೋತ್ಸವ ಇದೆ.